Hello everyone, a warm welcome to Sankalpa Learning Solution. Let's continue the remaining concept of flowering plants. Morphology of flowering plants. In yesterday, we already studied about root, shoot, leaf, okay, and then the reproductive organs, flowers, in that flower, corolla, calyx, androecium, and gynoecium, how they are arranged, the arrangement of flowers in the name of aestivation. Okay, so many things we already learned in yesterday's session. Let's continue the last part of plant, that is seed, fruit and seed. The fruit and seed ಅಲ್ವಾ. ನಾವು ಒಂದು ಪ್ಲಾಂಟ್ ಅಂತ ಕನ್ಸಿಡರ್ ಮಾಡಿದಾಗ ನಾವು ಟಾಪ್ ಟು ಬಾಟಮ್ ನಾವು ಸರ್ಚ್ ಮಾಡಿದಾಗ ಏನ್ ಸಿಗುತ್ತೆ ನಮಗೆ? ಎಂಡ್ ಆಫ್ ದ ಪ್ಲಾಂಟ್, ದ ಒಂದು ಉಪಯುಕ್ತವಾದ್ದು ಅಲ್ವಾ ಯೂಸ್ಫುಲ್ ಥಿಂಗ್ ಸಿಗುತ್ತೆ ನಮಗೆ. ಅಫ್ಕೋರ್ಸ್ ಪ್ಲಾಂಟ್ ಯಾವುದೇ ಇರ್ಬೋದು, ಚಿಕ್ಕದಾಗಿದ್ರು ಕೂಡ ಹೌದು, ಇವನ್ ಸ್ಟೆಮ್, ಟ್ರೀ ಯಾವುದೇ ಇರ್ಬೋದು, ವೆಜಿಟೇಬಲ್ಸ್ ಇಂದ ಹಿಡಿದು ಲಾಂಗ್ ಲಾಸ್ಟಿಂಗ್ ಟ್ರೀ ತನಕ ಕೂಡ ನಾವು ಫ್ರೂಟ್ ಆಸ್ ವೆಲ್ ಆಸ್ ಸೀಡ್ ನ ನಾವು ನೋಡ್ತಾ ಹೋಗ್ತೀವಿ ಅಲ್ವಾ. ದಟ್ ಈಸ್ ಅ ಬೆನಿಫಿಷಿಯಲ್ ಅಂಡ್ ದೆನ್ ಯೂಸ್ಫುಲ್ ಪಾರ್ಟ್ ಇನ್ ದ ಪ್ಲಾಂಟ್ ವಿಚ್ ಹೆಲ್ಪ್ಫುಲ್ ಟು ಸರ್ವೈವ್ ಫಾರ್ ಅದರ್ ಪರ್ಪಸ್, ಫಾರ್ ಅದರ್ ಪೀಪಲ್, ಫಾರ್ ಅದರ್ ಆನಿಮಲ್ಸ್. ಆನಿಮಲ್, ಹ್ಯೂಮನ್ ಬೀಯಿಂಗ್ ಅಥವಾ ಬೇರೆ ಯಾವುದೇ ಜೀವಿಗಳು ಕೂಡ ಇದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಈವನ್ ಪ್ಲಾಂಟ್ ಇಟ್ ಸೆಲ್ಫ್ ಆಲ್ಸೋ, because the fruit and then these seeds are very much helpful for to maintain the next generation ಅಲ್ವಾ. ಇದೇ ಫ್ರೂಟ್ ಮತ್ತೆ ಬೀಜ ಅಥವಾ ಸೀಡ್ ಅಂತ ನಾವೇನ್ ಹೇಳ್ತೀವಲ್ವಾ, ಅದರಿಂದನೇ ಏನ್ ಮಾಡ್ತಾ ಹೋಗುತ್ತೆ, ಪ್ಲಾಂಟ್ ಸ್ಪೀಶೀಸ್ ಏನಿದೆ, ಯಾವುದೇ ತರ ವೆರೈಟಿ ಆಫ್ ಪ್ಲಾಂಟ್ಸ್ ಏನಿದೆ, ತನ್ನ ಇನ್ನೊಂದು ಜೆರಾಕ್ಸ್ ಕಾಪಿನ ಮತ್ತೆ ಇದೇ ಮೂಲಕ ಮೇಂಟೈನ್ ಮಾಡ್ತಾ ಹೋಗುತ್ತೆ ನೇಚರಲ್ಲಿ, ನಂಬರ್ ಆಫ್ ಕಾಪೀಸ್ ಇನ್ ದ ನೇಚರ್. ಹಾಗಾಗಿ ಫ್ರೂಟ್ ಅಂಡ್ ಸೀಡ್ಸ್ ಆರ್ ಎಡಿಬಲ್ ಆಲ್ಸೋ. ಎಡಿಬಲ್ ಅಂತಂದ್ರೇನು? ಕನ್ಸ್ಯೂಮ್ ಮಾಡುವಂಥದ್ದು, ಅಂದ್ರೆ ನಾವು ತೆಗೆದುಕೊಳ್ಳುವಂಥದ್ದು, ಆಹಾರವಾಗಿ ಯೂಸ್ ಮಾಡುವಂಥದ್ದು, ಅದನ್ನ ನಾವೇನ್ ಹೇಳ್ತೀವಿ? ಎಡಿಬಲ್. ಇನ್ಎಡಿಬಲ್ ಕೂಡ ಇದೆ, ಕೆಲವೊಂದನ್ನ ನಾವು ಕನ್ಸ್ಯೂಮ್ ಮಾಡೋದಿಲ್ಲ, ಕೆಲವೊಂದೆಲ್ಲ ಪಾಯ್ಸನಸ್ ಆಗಿರುತ್ತೆ. ಹಾಗಾಗಿ ಅದಿದ್ರೂ ಸಹಿತ ಪ್ರತಿಯೊಂದು plants and then plant species are totally dependent on this fruit as well as seed. Okay, this is helpful to maintain their generation for longer period. Longer period ಅಂದ್ರೇನು? ಸುಮಾರು 100 ವರ್ಷ, 1000 ವರ್ಷ ಇದೇ ತರ ಮೇಂಟೈನ್ ಆಗ್ತಾ ಹೋಗ್ತಾ ಹೋಗುತ್ತೆ. ಓಕೆ, ದಟ್ ಈಸ್ ದ ಬೆನಿಫಿಷಿಯಲ್ ಪಾರ್ಟ್ ಆಫ್ ದ ಪ್ಲಾಂಟ್. ದೆನ್ ವಾಟ್ ಅಬೌಟ್ ಫ್ರೂಟ್ಸ್? ಹಾಗಾದ್ರೆ ಫ್ರೂಟ್ ಅಂದ್ರೆ ಏನು? ನಾವು ಡೈಲಿ ಕನ್ಸ್ಯೂಮ್ ಮಾಡ್ತೀವಿ ಅಥವಾ ವೀಕ್ಲಿ ಒನ್ಸ್, ಡಿಪೆಂಡ್ಸ್ ಆನ್ ಯುವರ್ ನೀಡ್, ಅವಶ್ಯಕತೆಗೆ ತಕ್ಕ ಹಾಗೆ ನಾವು ಅದನ್ನ ಏನ್ ಮಾಡ್ತೀವಿ? ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಸೈಂಟಿಫಿಕಲಿ ಆರ್ ಬಯಾಲಜಿಕಲಿ ವಾಟ್ ಆರ್ ಫ್ರೂಟ್ಸ್? ಇದ್ರ ಬಗ್ಗೆ ಯಾವ ತರ ಕೇಳಿದೀರಾ? ಎಸ್, ಲುಕ್ ಎಟ್ ಹಿಯರ್. ಇಟ್ಸ್ ಅ ರೈಪನ್ಡ್ ಓವರಿ ಡೆವಲಪ್ಡ್ ಆಫ್ಟರ್ ಫರ್ಟಿಲೈಸೇಷನ್. ನೀವೇನ್ ಕನ್ಸ್ಯೂಮ್ ಮಾಡ್ತಿರಲ್ವಾ, ಯಾವುದೇ ತರ ಫ್ರೂಟ್ಸ್ ಇದ್ರೂ ಕೂಡ ದಟ್ ಈಸ್ ಅ ರೈಪಂಡ್. ರೈಪಂಡ್ ಅಂತಂದ್ರೆ ಚೆನ್ನಾಗಿ ಟೈಮ್ ಆದ್ಮೇಲೆ ಹಣ್ಣಾಗಿರುವಂತ ಒಂದು ಓವರಿ ಅದು. ಫ್ಲವರ್ ಪಾರ್ಟ್ ಅಲ್ಲಿ ಗೈನೋಷಿಯಂ ಏನಿದೆಯಲ್ವಾ, ಗೈನೋಷಿಯಂ ಅಲ್ಲಿ ಓವರಿ ಏನಿದೆ, ದಟ್ ಈಸ್ ಅ ವೆಲ್ ಮ್ಯಾಚೂರ್ಡ್ ಆಸ್ ವೆಲ್ ಆಸ್ ರೈಪಂಡ್ ಪಾರ್ಟ್ ಆಫ್ ಓವರಿ. ಇಟ್ ಡೆವಲಪ್ ಆಫ್ಟರ್ ಫರ್ಟಿಲೈಸೇಷನ್. ಪೋಲನ್ ಗ್ರೇನ್ಸ್ ಮತ್ತೆ ಓವ್ಯೂಲ್ಸ್ ಫರ್ಟಿಲೈಸೇಷನ್ ಆದ್ಮೇಲೆ ನಮ್ಗೆ ಎಂಟೈರ್ ಆಗಿ ಏನ್ ಸಿಗುತ್ತೆ? ಫ್ರೂಟ್ ಸಿಗುತ್ತೆ. ಓಕೆ, ಇಟ್ಸ್ ಅ ರೈಪನ್ಡ್ ಓವರಿ ಡೆವಲಪ್ಡ್ ಆಫ್ಟರ್ ಫರ್ಟಿಲೈಸೇಷನ್. ಇದ್ರ ಎಕ್ಸಾಂಪಲ್ ನಿಮ್ಮ ಕಣ್ಮುಂದೆ ಇದೆ ಅಲ್ವಾ? ಫ್ರೂಟ್, ಯೆಲ್ಲೋ ಮ್ಯಾಂಗೋಸ್. Sometimes
The fruit are also appear, otherwise produced in a plant without any fertilization. ಅಂದ್ರೇನು, ಓವ್ಯೂಲ್, ಗೈನೋಶಿಯಂ ಮತ್ತೆ ಆಂಡ್ರೋಶಿಯಂ ಫರ್ಟಿಲೈಸೇಷನ್ ಆಗದೇನು ಕೂಡ ಏನಾಗುತ್ತೆ, ಕೆಲವೊಂದು ಫ್ರೂಟ್ಸ್ಗಳು ನಮಗೆ ಪ್ಲಾಂಟ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಸಚ್ ಕೈಂಡ್ ಆಫ್ ಫ್ರೂಟ್ಸ್ ಆರ್ ಆಲ್ಸೋ ನೋನ್ ಆಸ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್. ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್. ಓಕೆ, ಇದನ್ನ ಇಂಪಾರ್ಟೆಂಟ್ ಇದೆ, MCQಗೆ ಬರುತ್ತೆ. ಸೊ ಅದನ್ನ ನೀಟಾಗಿ ಬರೆದಿಟ್ಕೊಳ್ಳಿ. ಪಾರ್ಥೆನೋಕಾರ್ಪಿಕ್, ವಾಟ್ ಇಸ್ ದಟ್? ಅ ಫ್ರೂಟ್ ಫಾರ್ಮ್ಡ್ without fertilization. Such fruits are known as parthenocarpic fruit. So this is about the fruit. And then what are the parts present in fruits? ಅಲ್ವಾ, ಈಗ ನಾವು ಪಾರ್ಟ್ಸ್ ಅನ್ನ ಡೀಟೇಲ್ ಆಗಿ ಸ್ಟಡಿ ಮಾಡೋದಾದ್ರೆ, ಫ್ರೂಟ್ ಅಲ್ಲಿ ಇಟ್ ಮೇಜರ್ಲಿ ಹ್ಯಾವ್, ಫ್ರೂಟ್ ಕನ್ಸಿಸ್ಟ್ ಆಫ್ ಪೆರಿಕಾರ್ಪ್ ಅಂಡ್ ಸೀಡ್ಸ್. ಎಂಟೈರ್ ಕಂಪ್ಲೀಟ್ ಆಗಿ ಇದನ್ನ ಏನಿದೆ ಈ ಫ್ರೂಟ್ ಅಲ್ಲಿ ಮೇಜರ್ ಆಗಿ ಪೆರಿಕಾರ್ಪ್. ಓಕೆ, 3 ಲೇಯರ್ ಇರುತ್ತೆ. 3 ಲೇಯರ್ ಒಳಗಡೆಗೆ ಏನಿರುತ್ತೆ? ಸೀಡ್ಸ್ ಇರುತ್ತೆ. ಸೀಡ್ಸ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಓವ್ಯೂಲ್. ಓವ್ಯೂಲ್ ಒಳಗಡೆ ಇರುತ್ತಲ್ಲ, ಓವರಿ ಒಳಗಡೆ ಇರುವಂತ ಓವ್ಯೂಲ್ ನ ನಾವೇನ್ ಹೇಳ್ತೀವಿ, ಸೀಡ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಲುಕ್ ಎಟ್ ಹಿಯರ್, ಪೆರಿಕಾರ್ಪ್ ಇಸ್ ಆಲ್ಸೋ ಲೇಬಲ್ಡ್, ಅಂದ್ರೆ ನೇಮಿಂಗ್ ಮಾಡಿದ್ದಾರೆ. ಒಂದು ಎಕ್ಸೋಕಾರ್ಪ್, ಔಟರ್ ಮೋಸ್ಟ್ ಸ್ಕಿನ್ ಇರುತ್ತಲ್ಲ, ನೀವು ಯಾವುದೇ ಫ್ರೂಟ್ ಅನ್ನ ತಗೊಂಡ್ರೆ ಸ್ಕಿನ್ ಇರುತ್ತಲ್ಲ, ಅದನ್ನ ಔಟರ್ ಮೋಸ್ಟ್ ಲೇಯರ್ ಇಸ್ ರೆಫರ್ಡ್ ಆಸ್ ಎಕ್ಸೋಕಾರ್ಪ್. ದ ಫ್ಲೆಶಿ ಪಾರ್ಟ್, ಫ್ಲೆಶ್ ಆಗಿರೋಂಥದ್ದು ಅಂದ್ರೇನು, ಸ್ಮೂತ್ ಆಗಿರೋಂಥ ಸ್ವೀಟೆಸ್ಟ್ ಪಾರ್ಟ್ ಏನಿರುತ್ತೆ ಅದನ್ನ ಮೀಸೋಕಾರ್ಪ್ ಅಂತ ಹೇಳ್ತೀವಿ. ಅದರ ನೆಕ್ಸ್ಟ್ ಲೇಯರ್ ಏನಿದೆ, ದಟ್ ಈಸ್ ಎಂಡೋಕಾರ್ಪ್. ದ ಹೋಲ್ ಬಿಕಮ್ ಈಸ್ ದಟ್ ಪೆರಿಕಾರ್ಪ್. ದಟ್ ಮೀನ್ಸ್ ಅ ಫ್ರೂಟ್ ವಾಲ್. ಕಂಪ್ಲೀಟ್ ಆಗಿ ಇದನ್ನೆಲ್ಲದನ್ನು ಸೇರಿ ನಾವೇನ್ ಹೇಳ್ತೀವಿ, ಪೆರಿಕಾರ್ಪ್. ಕೆಲವೊಂದು ಟೈಮ್ ಏನಾಗಿರುತ್ತೆ, ಡ್ರೈ ಇರುತ್ತೆ. ಕೆಲವೊಂದು ಫ್ರೂಟ್ಸ್ ಅಲ್ಲಿ ಫ್ಲೆಶಿ ಆಗಿರುತ್ತೆ. ಈ ಮ್ಯಾಂಗೋದಲ್ಲಿ ನಾವು ಕನ್ಸಿಡರ್ ಮಾಡಿದ್ರೆ ಫ್ಲೆಶ್ ಅಂದ್ರೆ ಏನು, ಸ್ಮೂತ್ ಪಾರ್ಟ್ ಆಗಿರುತ್ತೆ. ಅದನ್ನೇ ನಾವು ಕೋಕೋನಟ್ ಅಥವಾ ಎಳನೀರನ್ನ ಕನ್ಸಿಡರ್ ಮಾಡಿದ್ರೆ, ಲುಕ್ ಎಟ್ ಹಿಯರ್, ಇಲ್ಲಿ ಹಾರ್ಡ್ ಶೆಲ್ ಇದೆ ಅಲ್ವಾ, ಇದನ್ನ ಕೂಡ ನಾವು ಕಂಪ್ಲೀಟ್ ಆಗಿ ನೋಡ್ತಾ ಹೋಗ್ಬೋದು. ಫೈಬರಸ್ ಕಂಟೆಂಟ್ ಇದೆ. ಲುಕ್ ಎಟ್ ಹಿಯರ್, ದಿಸ್ ಇಸ್ ಅ ಎಂಡೋಸ್ಪರ್ಮ್. ಓಕೆ, ದೆನ್ ದಿಸ್ ಇಸ್ ಮೀಸೋಕಾರ್ಪ್. ಮೀಸೋಕಾರ್ಪ್ ಅಂತಂದ್ರೇನು, ನಮ್ಮ ಫೈಬರಸ್ ಹಸ್ಕ್ ಇರುತ್ತಲ್ಲ ಕೋಕೋನಟ್ ಅಲ್ಲಿ, ಟೆಂಡರ್ ಕೋಕೋನಟ್ ಅಲ್ಲಿ, ದಟ್ ಈಸ್ ಅ ಸೆಕೆಂಡ್ ಲೇಯರ್. And the outermost layer is exocarp. That is a outer layer. Okay, this is a part of fruits in a mature or ripened ovary. Ripened ovary ನೇ ಏನಾಗುತ್ತೆ, ಕಂಪ್ಲೀಟ್ ಆಗಿ ಒಂದು ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ. ಓಕೆ, ಮೇಜರ್ ಪಾರ್ಟ್ ಯಾವುದು? ಎಕ್ಸೋಕಾರ್ಪ್, ಮಿಸೋಕಾರ್ಪ್ ಅಂಡ್ ಎಂಡೋಕಾರ್ಪ್. ಓಕೆನಾ? ಅದರ್ವೈಸ್ ಇಟ್ ಈಸ್ ಆಲ್ಸೋ ರೆಫರ್ಡ್ ಆಸ್ ಅ ಎಪಿಕಾರ್ಪ್. ಔಟರ್ ಲೇಯರ್ ಅನ್ನ ಇನ್ನೊಂದು ನೇಮ್ ಅಲ್ಲಿ ಲೇಬಲ್ ಮಾಡ್ತಾರೆ, ದಟ್ ಈಸ್ ಎಪಿಕಾರ್ಪ್. ಇಲ್ಲಿದೆ ಎಪಿಕಾರ್ಪ್. ದಿಸ್ ಇಸ್ ಔಟರ್ ಮೋಸ್ಟ್ ಲೇಯರ್. ಅದರ್ವೈಸ್ ಇಟ್ ಈಸ್ ಆಲ್ಸೋ ರೆಫರ್ಡ್ ಆಸ್ ಎಕ್ಸೋ. ಎಕ್ಸೋ ಅಂತಂದ್ರೆ ಎಕ್ಸಿಟ್, ಔಟರ್ ಮೋಸ್ಟ್ ಲೇಯರ್, ಎಪಿಕಾರ್ಪ್ ಆರ್ ಎಕ್ಸೋಕಾರ್ಪ್. ಅಂಡ್ ದೆನ್ ಮಿಡಲ್ ಮಿಸೋಕಾರ್ಪ್ ಅಂಡ್ ಇನ್ನರ್ ಎಂಡೋಕಾರ್ಪ್. ಓಕೆನಾ? ದಿಸ್ ಇಸ್ ಅ specific part in fruits. For example, in a mango and then coconut. We already studied that. Sometime this kind of mango and coconut are usually comes under the type of the fruit is that droop. Droop ಅನ್ನೋ ಒಂದು ಕ್ಯಾಟಗರಿಗೆ ಈ ಎರಡು ಎಕ್ಸಾಂಪಲ್ಸ್ ಏನಿದೆ ಬಿಲಾಂಗ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಅಬೌಟ್ ದ ಸೀಡ್. ಈಗ ನಾವೇನ್ ಮಾಡಿದ್ವಿ, ಔಟರ್ ಮೋಸ್ಟ್ ಲೇಯರ್ ಓವರ್ ಏನಾಗಿದೆ, ಮ್ಯಾಚೋರ್ಡ್ ಆಗಿ ನಮಗೆ ಫ್ಲೆಶಿ ಪಾರ್ಟ್ ಸಿಗುತ್ತೆ ಅನ್ನೋದು ಗೊತ್ತಾಯ್ತು, ಅದು ಫ್ರೂಟ್ ಅಂತ ಕನ್ಸಿಡರ್ ಆಯ್ತು ಅಲ್ವಾ. ದೆನ್ ವಾಟ್ ಅಬೌಟ್ ದ ಸೀಡ್? ಸೀಡ್ ಅಂದ್ರೆ ಏನು? ಬೀಜ ಅಂತ ಹೇಳ್ತೀವಲ್ವಾ, ಬಿತ್ತನೆ ಬೀಜ ಅಂತೆಲ್ಲ ಕೇಳಿದಿರಲ್ಲ. ಓಕೆ, ದಟ್ ಈಸ್ ಅಬೌಟ್ ದ ಸೀಡ್. ಹಾಗಾದ್ರೆ ಸೀಡ್ ಅಂದ್ರೆ ಏನು? ಇಟ್ ಈಸ್ ದ ಮ್ಯಾಚೋರ್ ಓವ್ಯೂಲ್ ಡೆವಲಪ್ಡ್ ಆಫ್ಟರ್ ಫರ್ಟಿಲೈಸೇಷನ್. ಈಗ ಸಿಂಪಲ್ ಆಗಿ ನಾವು ಒಂದು ಫ್ಲವರ್ ಅಂತ ಕನ್ಸಿಡರ್ ಮಾಡಿದ್ರೆ, ಎಸ್,
ನಾವು ಚೈನಾ ರೋಸ್ ಅಂತಾನೆ, ಚೈನಾ ರೋಸ್ ಅಂತಂದ್ರೆ ಹಿಬಸ್ಕಸ್. ಹಿಬಸ್ಕಸ್ ಅನ್ನು ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಓವ್ಯೂಲ್, ಇದನ್ನ ಓವರಿ ಅಂತ ಹೇಳ್ತೀವಿ. ಓಕೆ, ಇದರ ಒಳಗಡೆಯಲ್ಲಿ ಓವ್ಯೂಲ್ಸ್ ಇರುತ್ತೆ ಅಲ್ವಾ, ಹೀಗೆ. ಸೊ ದಿಸ್ ಓವ್ಯೂಲ್ಸ್ ಬಿಕಮ್ ಮ್ಯಾಚ್ಯೂರ್ ಆಫ್ಟರ್ ಫರ್ಟಿಲೈಸೇಷನ್. ಇದೇನಾಯ್ತು, ಔಟರ್ ಫ್ಲೆಶ್ ಓವರ್ ಏನಾಗುತ್ತೆ, ಫ್ರೂಟ್ ಆಗುತ್ತೆ. After fertilization, then the ovules present within the ovary, it becomes otherwise developed after fertilization as a seed. ಈ ಚಿಕ್ಕದಾಗಿರುವಂತ ಓವ್ಯೂಲ್ಸ್ ಏನಾಗಿದೆ, ಅದು ಸೀಡ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಓಕೆ, ದಟ್ ಈಸ್ ದ ಮದರ್, ಅದರ್ವೈಸ್ ದಟ್ ಈಸ್ ಅ ಪ್ಯೂರ್ ಸೋರ್ಸ್ ಫಾರ್ ಅನದರ್ ಪ್ಲಾಂಟ್. ಇದೇ ಏನ್ ಮಾಡುತ್ತೆ, ನೆಕ್ಸ್ಟ್ ಜನರೇಷನ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆ, then what about the structure of the seed? It majorly have a two covering. One is seed coat. Look at here. This have a seed coat. It also known as outer covering and an embryo. That is the innermost part. ಇದರ ಒಳಗಡೆಗೆ ನೀವು ಕಂಪ್ಲೀಟ್ ಆಗಿ ಅದನ್ನ ನೆನೆ ಹಾಕಿದ್ರೆ, ಓವರ್ ನೈಟ್ ಸೋಕ್ ಮಾಡಿದ್ರೆ, ಇದು ಏನಾಗುತ್ತೆ, ಔಟರ್ ಕವರಿಂಗ್ ಸೀಡ್ ಕೋಟ್ ಏನಾಗುತ್ತೆ, ಓಪನ್ ಅಪ್ ಆಗುತ್ತೆ. ದೆನ್ ದ ಹೋಲ್ ಎಂಬ್ರಿಯೋ ಬಿಕಮ್ ರೆಡಿ ಫಾರ್ ಅನದರ್ ಪ್ಲಾಂಟಿಂಗ್ ಆರ್ ಪ್ಲಾಂಟೇಶನ್. ಪ್ಲಾಂಟೇಶನ್ ಆಗೋದಕ್ಕೆ ಒಂದು ಮೊಳಕೆ ತರ ಬರುತ್ತಲ್ವಾ, ಆಗ ನಾವು ಈಸಿಯಾಗಿ ಅದನ್ನ ಗ್ರೋ ಮಾಡ್ತಾ ಹೋಗ್ಬೋದು. ದಟ್ ಈಸ್ ಅ ಸೀಡ್. ಏನಿರುತ್ತೆ ಫಸ್ಟ್ ಅಲ್ಲಿ, ಸೀಡ್ ಕೋಟ್ ಅಂಡ್ ದೆನ್ ಇನ್ನರ್ ಎಂಬ್ರಿಯೋ. ಅಲಾಂಗ್ ವಿತ್ ದಟ್ ಎಂಬ್ರಿಯೋ ಆಲ್ಸೋ ಹ್ಯಾವ್ ಅ ರಾಡಿಕಲ್. ನಾನು ಹೇಳಿದ್ನಲ್ವಾ, ಓವರ್ ನೈಟ್ ಸೋಕ್ ಮಾಡಿದ್ರೆ ಇಲ್ಲಿ ಚಿಕ್ಕದಾಗಿ radical appear ಆಗುತ್ತೆ, conical shape, with the help of hilum and then micropyle. Micropyle is nothing but it's a short opening in the seed. ಚಿಕ್ಕದಾಗಿರುವಂತ ಒಂದು ಓಪನಿಂಗ್ಸ್ ಇರುತ್ತೆ, ಅದನ್ನ ನಾವು ಮೈಕ್ರೋಪೈಲ್ ಅಂತ ಹೇಳ್ತೇವೆ. ದಿಸ್ ಇಸ್ ಅ ರಾಡಿಕಲ್ ಪ್ಲ್ಯೂಮ್ಯೂಲ್. ಪ್ಲ್ಯೂಮ್ಯೂಲ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೋತ್ ಆಫ್ ಶೂಟ್. ಕಾಂಡನ ಗ್ರೋ ಆಗೋದಕ್ಕೆ ಪ್ಲ್ಯೂಮ್ಯೂಲ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. After that, it also have a embryo also have cotyledon. ಅಂದ್ರೆ ಏನು, ಎರಡು ಕಂಪಾರ್ಟ್ಮೆಂಟ್ ಇರುತ್ತೆ. This compartment is known as cotyledon and it acts like a storage house for plant growth. ಈಗ ನೆಕ್ಸ್ಟ್ ಜನರೇಷನ್ ಪ್ಲಾಂಟ್ ಗ್ರೋ ಆಗ್ಬೇಕಲ್ವಾ, ಅದಕ್ಕೆ ಬೇಕಾಗಿರುವಂತ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಎಲ್ಲಿ ಸ್ಟೋರ್ ಆಗಿರುತ್ತೆ, ಈ ಕೊಟೊಲಿಡಾನ್ ಅಲ್ಲಿ ಕಂಪಾರ್ಟ್ಮೆಂಟ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನೇ ನಾವೇನ್ ಮಾಡ್ತೀವಿ, ಕನ್ಸ್ಯೂಮ್ ಮಾಡ್ತೀವಿ ಡೈಲಿ, ಅಥವಾ ನಮ್ಮ ಅಗತ್ಯಕ್ಕೆ ತಕ್ಕಂತೆ ನಾವೇನ್ ಮಾಡ್ತೀವಿ, ಈ ಸೀಡ್ಸ್ ನ ಫಾರ್ ಅ ನ್ಯೂಟ್ರಿಷನ್ ಪರ್ಪಸ್ ನಾವು ಕನ್ಸ್ಯೂಮ್ ಮಾಡ್ತಾ ಹೋಗ್ತೀವಿ, ಅಥವಾ ಹೆಲ್ತ್ ಪರ್ಪಸ್ ನಾವೇನ್ ಮಾಡ್ತೀವಿ, ಇದನ್ನ ಕನ್ಸ್ಯೂಮ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಹಾಗಾಗಿ ದ ಸೀಡ್ ಇಸ್ ನಥಿಂಗ್ ಬಟ್ ಇಟ್ ಹ್ಯಾವ್ ಅ ಟೂ layer. One is seed coat and then embryo. Embryo also have a radical embryonal axis. ಇದನ್ನ ನಾವೇನ್ ಹೇಳ್ತೀವಿ, embryonal axis plus one or two cotyledons. ಮೊನೋಕೋಟ್ ಆದ್ರೆ ಸಿಂಗಲ್ ಕಂಪಾರ್ಟ್ಮೆಂಟ್ ಇರುತ್ತೆ, ಡೈಕಾಟ್ಸ್ ಆದ್ರೆ ಎರಡು ಕಂಪಾರ್ಟ್ಮೆಂಟ್ಸ್ ಇರುತ್ತೆ, ಅದನ್ನೇ ನಾವೇನ್ ಹೇಳ್ತೀವಿ, cotyledons ಅಂತ ಹೇಳ್ತೀವಿ. ಓಕೆ, ದೆನ್ look about the ಸ್ಟ್ರಕ್ಚರ್ ಆಫ್ ಡೈಕಾಟ್ ಸೀಡ್ಸ್. ಎರಡು ಸ್ಪೀಶೀಸ್ ಇದೆ ಅಂತ ಗೊತ್ತಾಯ್ತಲ್ವಾ, ಎರಡು ಸೆಟ್ ಆಫ್ ಪ್ಲಾಂಟ್ಸ್ ಇದೆ ಅಂತ ಗೊತ್ತಾಯ್ತು. ಒಂದು ಡೈಕಾಟ್, ಇನ್ನೊಂದು ಮೊನೋಕಾಟ್ಸ್. ದೆನ್ ದೇ ಆಲ್ಸೋ ಹ್ಯಾವ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಆರ್ ಸ್ಟ್ರಕ್ಚರ್ ಆಫ್ ಸೀಡ್ಸ್ ಇನ್ ಡೈಕಾಟ್ಸ್ ಅಂಡ್ ದೆನ್ ಮೊನೋಕಾಟ್ಸ್. ಹಾಗಾಗಿ ಅದರದ್ದೇ ಆದ ಒಂದು ಪರ್ಟಿಕ್ಯುಲರ್ ಶೇಪ್ ಇರುತ್ತೆ. ಹಾಗಾಗಿ ನಾವು ಅದನ್ನ ನೀಟಾಗಿ ಡಿಫ್ರೆನ್ಶಿಯೇಷನ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ಬೇಕು. Let's start with one, that is structure of dicot seed. The major part is it have two compartments or two cotyledons. Okay, two cotyledons. Look at here, it's one and then two. Seed is attached to the fruit through hilum with a small pore called the micropyle. ಇಲ್ಲಿ ಏನಾಗುತ್ತೆ, ಚಿಕ್ಕದಾಗಿರೋ ಒಂದು ಓಪನಿಂಗ್ ಇರುತ್ತೆ, ಇಲ್ಲಿ ನೋಡಿ, ಈ ಓಪನಿಂಗಿನ ಮೈಕ್ರೋಪೈಲ್ ಮತ್ತೆ ಹೀಲಮ್ ಅಂತ ಹೇಳ್ತೀವಿ. ಇದರಲ್ಲಿ ಇದೇನ್ ಮಾಡುತ್ತೆ, ಓವರಿ ಜೊತೆಯಲ್ಲಿ ದೊಡ್ಡ ಓವರಿ ಇರುತ್ತಲ್ಲ, ಅಲ್ಲಿ ಅಟ್ಯಾಚ್ ಆಗಿರುತ್ತೆ ಹೀಗೆ. ಓಕೆ, ದೆನ್
Cotyledons have a reserve food material. This cotyledon have nutrients. This is referred as, or this is known as, reserve food materials. Along with this, embryonal axis. ಇಲ್ಲೊಂದು ಲೇಯರ್ ಇದೆ ಅಲ್ವಾ, ಇಲ್ಲಿ ನೋಡಿ, ಡ್ರೈ ಬೀನ್ ಅಲ್ಲಿ ಇಲ್ಲೊಂದು ಲೇಯರ್ ಇದೆ. ಇದನ್ನ ನಾವು ಏನ್ ಹೇಳ್ತೀವಿ? ಎಂಬ್ರಯೋನಲ್ ಆಕ್ಸಿಸ್ ಹ್ಯಾಸ್ ಅ ರೆಡಿಕಲ್ ಅಂಡ್ ಪ್ಲಿಮ್ಯೂಲ್ ಅಟ್ ದ 2 ends. ಇಲ್ಲೇನಾಗುತ್ತೆ, 2 ಎಂಡ್ ಅಲ್ಲಿ ಅದನ್ನ ನಾವು ಸೋಕ್ ಮಾಡಿದ್ರೆ, ಈ ತರ ಸೋಕ್ ಮಾಡಿದ್ರೆ ಓಪನ್ ಆಗುತ್ತೆ. ದಿಸ್ ಇಸ್ ಅ ರಾಡಿಕಲ್ ಅಂದ್ರೆ ಏನು, ಕೋನಿಕಲ್ ಶೇಪ್, ಟ್ರಯಾಂಗಲ್ ಶೇಪ್ ಅಲ್ಲಿ ಇರುವಂತ ಒಂದು ಎಂಡ್ ಏನಿದೆ ಅದು ರೂಟ್ ಆಗಿ ಡೆವಲಪ್ ಆಗುತ್ತೆ. ಅಂಡ್ ದೆನ್ ಎಪಿಕೊಟೈಲ್ ಆರ್ ಹೈಪೋಕೊಟೈಲ್, ಇಲ್ಲೇನ್ ಅಪ್ಪರ್ ಪಾರ್ಟ್ ಏನಿದೆ ಅದು ಲೀಫ್ ಆಗುತ್ತೆ, ಆಸ್ ವೆಲ್ ಆಸ್ ಶೂಟ್ ಆಗಿ ಡೆವಲಪ್ ಆಗುತ್ತೆ. ಓಕೆ, ಅದನ್ನ ಎಲ್ಲಿದೆ ಅಂತ ಹೇಳ್ತಾರೆ? ಎಂಬ್ರಯೋನಲ್ ಆಕ್ಸಿಸ್ ಅಲ್ಲೇ ಇರುತ್ತೆ ಅದು, ಅಟ್ ದ 2 ends. ಅಲಾಂಗ್ ವಿತ್ ದಸ್, ಎಂಡೋಸ್ಪರ್ಮಸ್ ಸೀಡ್, ಇದನ್ನ ನಾವು ಏನ್ ಹೇಳ್ತೀವಿ? ಎಂಡೋಸ್ಪರ್ಮಸ್ ಸೀಡ್ಸ್. ಕೆಲವೊಂದು ಏನಾಗಿರುತ್ತೆ, ಎಸ್ಪೆಷಲಿ ಡೈಕಾಟ್ ಸೀಡ್ಸ್ ಅಲ್ಲಿ ಎಂಡೋಸ್ಪರ್ಮ್ ಕೂಡ ಇರುತ್ತೆ. ಜಸ್ಟ್ ಲೈಕ್ ಕೋಕೋನಟ್, ಕೋಕೋನಟ್ ಅಲ್ಲಿ ಇದೆ ಅಲ್ವಾ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದನ್ನ ನಾವೇನ್ ಹೇಳ್ತೀವಿ? ಫ್ಲೆಶಿ ಪಾರ್ಟ್ ಏನಿದೆ ಅದನ್ನ ಎಂಡೋಸ್ಪರ್ಮ್ ಅಂತ ಹೇಳ್ತೀವಿ. ಅಂದ್ರೆ ತುಂಬಾ ಸಾಫ್ಟ್ ಆಗಿರುವಂತ ಒಂದು ಸೀಡ್ ಅದು. ಆಕ್ಚುಲಿ ಕೋಕೋನಟ್ ಅಲ್ಲಿ ಅದು ಫ್ಲೆಶ್ ಆಗಿರುತ್ತೆ, ಅಂದ್ರೆ ಸ್ಮೂತ್ ಆಗಿರುತ್ತೆ. Okay, this kind of seed is referred as endospermous seed. It majorly have a endosperm, that means food storing tissue. ಇದೇನಿದೆ ಟಿಶ್ಯೂ, ಇದು ಫುಡ್ ಸ್ಟೋರೇಜ್ ಪರ್ಪಸ್ಗೆ ಅಂತಾನೆ ನೇಚರಲಿ ಡೆವಲಪ್ ಆಗಿರುವಂತ ಒಂದು ಮೆಕ್ಯಾನಿಸಮ್. ನಾವು ಕೊಕೊನಟ್ ಅಲ್ಲೂ ನೋಡ್ಬೋದು. ಅಲಾಂಗ್ ವಿತ್ ದಟ್ ಕ್ಯಾಸ್ಟರ್. ಕ್ಯಾಸ್ಟರ್ ಅಂತ ಅಂದ್ರೆ ಏನು? ಹರಳೆಕಾಯಿ ಅಥವಾ ಹರಳೆಣ್ಣೆ ನೀವು ಉಪಯೋಗಿಸ್ತಿರಲ್ವ, ಅದರಲ್ಲೂ ಕೂಡ ಇದೇ ತರ ಡೆವಲಪ್ ಆಗ್ತಾ ಇರುತ್ತೆ. Along with this, non-endospermous seed also present in nature. In such kind of seed, there is no food storing tissue. Food storing tissue ಅಲ್ಲಿ ಇರೋದಿಲ್ಲ. ಹಾಗಾಗಿ ಅದನ್ನ ನಾವು ನಾನ್ ಎಂಡೋಸ್ಪರ್ಮಸ್ ಸೀಡ್ಸ್ ಅಂತ ಹೇಳ್ತೀವಿ. ಜಸ್ಟ್ ಲೈಕ್ ಅ ಡ್ರೈ ಬೀನ್ ಇಲ್ಲಿದೆ ಅಲ್ವಾ, ಡ್ರೈ ಬೀನ್, ಗ್ರಾಮ್, ಪಿ, ಈ ನೀವು ಲಾಸ್ಟ್ ಸ್ಲೈಡ್ ಅಲ್ಲಿ ನೋಡಿದ್ರಲ್ವಾ, ಬೆಂಗಾಲ್ ಗ್ರಾಮ್, ಅಂಡ್ ದೆನ್ ಪಿ, ಬಟಾಣಿ. ಓಕೆ, ಈ ತರದಲ್ಲಿ ನಾವು 2 ವೆರೈಟೀಸ್ ನ ನೋಡ್ಬೋದು. ಒಂದು ಡ್ರೈ ಆಗಿರೋದು, ಇನ್ನೊಂದು ಫ್ಲೆಶಿ ಅಥವಾ ಸ್ಮೂತ್ ಆಗಿರುವಂತ ಒಂದು ಟಿಶ್ಯೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಅದನ್ನು ನಾವು ಏನ್ ಮಾಡ್ತೀವಿ? ಸೀಡ್ಸ್ ಅಂತಾನೆ ಕರಿತೀವಿ. ಓಕೆ, ದೆನ್ ಸ್ಟ್ರಕ್ಚರ್ ಆಫ್ ಮೊನೊಕೊಟೊಲಿಡಾನ್ಸ್ ಅಂದ್ರೇನು? It have a only one compartment, that is a present in monocots, that also known as one cotyledon or monocots. It majorly have endospermic. ಇಲ್ಲೇನಾಗುತ್ತೆ, ಕಂಪ್ಲೀಟ್ ಆಗಿ ಟಿಶ್ಯೂ ಫ್ಲೆಶಿ ಆಗಿರುತ್ತೆ. ನೀವು ಸಿಂಪಲ್ ಆಗಿ ರೈಸ್ ಇರುತ್ತಲ್ವಾ, ರೈಸನ್ನ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಏನು, ಸಿಂಗಲ್ ಕಾಳು, ಅದರಲ್ಲಿ ಕಂಪ್ಲೀಟ್ ಆಗಿ ನಮ್ಗೆ ಏನಿರುತ್ತೆ, ಹಾರ್ಡ್ ಮಟೀರಿಯಲ್ ಇರುತ್ತೆ. ಅಫ್ಕೋರ್ಸ್ ಅದನ್ನು ನಾವು ಕುಕ್ ಮಾಡಿದಾಗ ಏನಾಗುತ್ತೆ, ಸಾಫ್ಟ್ ಆಗುತ್ತೆ. ಸೊ ಸಚ್ ಕೈಂಡ್ ಆಫ್ ಸೀಡ್ಸ್ ಆರ್ ಎಸ್ಪೆಷಲಿ ಅಬ್ಸರ್ವ್ಡ್ ಇನ್ ಮೊನೊಕಾಟ್ಸ್. ಫಾರ್ ಎಕ್ಸಾಂಪಲ್, ವೀಟ್ ಅಂಡ್ ದೆನ್ ಮೇಸ್. ಮೇಸ್ ಅಂದ್ರೇನು, ನೀವು ಸ್ವೀಟ್ ಕಾರ್ನ್ ಎಲ್ಲ ಕನ್ಸ್ಯೂಮ್ ಮಾಡ್ತಿರಲ್ವಾ, ಗೋಧಿ, ಸ್ವೀಟ್ ಕಾರ್ನ್, ಆ ತರದ್ರಲ್ಲಿ ನಾವು ಏನ್ ನೋಡ್ಬೋದು, ಕಂಪ್ಲೀಟ್ ಆಗಿ ಎಂಡೋಸ್ಪರ್ಮ್ಸ್, ಫ್ಲೆಶಿ ಪಾರ್ಟ್ ಇರುವಂತದ್ದು. ಸಮ್ seed are also present in monocots. Those are non-endospermic. ಅಂದ್ರೇನು, ಫ್ಲೆಶಿ ಪಾರ್ಟ್ ಇಲ್ಲದೆ ಇರುವಂತ ಕೆಲವೊಂದು ಸೀಡ್ಸ್ ನ ನಾವು ರೇರ್ ಆಗಿ ಮೊನೊಕಾಟ್ಸ್ ಅಲ್ಲೂ ಕೂಡ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಆರ್ಕಿಡ್ಸ್, ಓಕೆನಾ, ಫ್ಲವರಿಂಗ್ ಪ್ಲಾಂಟ್ಸ್ ಇದು. ದೆನ್ ಔಟರ್ ಕವರಿಂಗ್ ಆಫ್ ಎಂಡೋಸ್ಪರ್ಮ್, ಇಟ್ ಸಪರೇಟ್ಸ್ ದ ಎಂಬ್ರಿಯೋ ಬಿಟ್ವೀನ್ ಅ ಪ್ರೋಟೀನ್ ಲೇಯರ್. ಇಲ್ಲೇನ್ ಮಾಡುತ್ತೆ, ಒಂದು ಆಕ್ಸಿಸ್ ಏನಿದೆ ಸಪರೇಟ್ ಔಟ್ ಮಾಡುತ್ತೆ ಪ್ರೋಟೀನ್ ಲೇಯರ್ ಮತ್ತೆ ಎಂಬ್ರಿಯೋನ. ಅದನ್ನ ನಾವೇನ್ ಹೇಳ್ತೀವಿ, ಆಲ್ ಅರೌಂಡ್ ಲೇಯರ್ ಅಂತ ಹೇಳ್ತೀವಿ. ಹೀಗೆ ಸಪರೇಟ್ ಮಾಡುತ್ತೆ ಒಂದು. ಓಕೆ, ಫ್ಲೆಶಿ ಪಾರ್ಟ್ ಮತ್ತೆ
ಇಲ್ಲಿ ಬೇರೆ ಕಂಪಾರ್ಟ್ಮೆಂಟ್, ಇಲ್ಲಿ ಬೇರೆ ಕಂಪಾರ್ಟ್ಮೆಂಟ್, ಬಟ್ ಸ್ಟಿಲ್ ಇಟ್ಸ್ ಅ ಸಿಂಗಲ್ ಕೊಟಲಿಡಾನ್. ಈ ಲೇಯರ್ ನ ನಾವೇನ್ ಹೇಳ್ತೇವೆ, ಆಲರೋನ್ ಲೇಯರ್. ಓಕೆ, embryo majorly consists of one cotyledon. This is also known as scutellum. ಇಲ್ಲಿ ಸ್ಪೆಷಲ್ ವರ್ಡ್ ಯಾವ್ದಿದೆ ಹೇಳೋದಕ್ಕೆ ಮೊನೊಕಾಟ್ಸ್ ಅಲ್ಲಿ ಸ್ಕುಟೆಲಮ್ ಅಂತ ಹೇಳ್ತೇವೆ. ಓಕೆ, ದಿಸ್ ಆಕ್ಸಿಸ್ ವಿತ್ ಅ ಪ್ಲ್ಯೂಮ್ಯೂಲ್ ಅಂಡ್ ದ ರಾಡಿಕಲ್. ಅಗೇನ್ ಡೈಕಾಟಲ್ ಇರೋ ತರನೇ ಆ ಮೇಜರ್ ಆಕ್ಸಿಸ್ ಏನ್ ಮಾಡುತ್ತೆ, ಪ್ಲ್ಯೂಮ್ಯೂಲ್ನು ಶೋ ಮಾಡುತ್ತೆ ಶೂಟ್ ಡೆವಲಪ್ಮೆಂಟ್ಗೆ, ರಾಡಿಕಲ್ನು ಅಪಿಯರ್ ಮಾಡುತ್ತೆ. Okay, for a root development after soaking. Then plumule is protected in a sheath, coleoptile ಅಂತ ಹೇಳ್ತೀವಿ, and radical is protected in a sheath called coleorhiza. Just like in a dicot seeds, ಡೈಕಾಟ್ ಅಲ್ಲಿ ಏನಾಗುತ್ತೆ, ಎಲ್ಲ ಓಪನ್ ಆಗಿರುತ್ತೆ. ಇಲ್ಲಿ ಅದಕ್ಕೆ ಸ್ಪೆಷಲ್ ಕವರಿಂಗ್ ಅಂತ ಏನು ಇರೋದಿಲ್ಲ. ಆದ್ರೆ ಮೋನೋಕಾಟ್ಸ್ ಅಲ್ಲಿ ಶೂಟ್ ಡೆವಲಪ್ಮೆಂಟ್ ಮಾಡುವಂತ ಪ್ಲ್ಯೂಮ್ಯೂಲ್ ಏನಿದೆ, ಒಂದು ಪ್ರೊಟೆಕ್ಟಿವ್ ಲೇಯರ್ ಅಲ್ಲಿ ಪ್ರೊಟೆಕ್ಟ್ ಆಗಿರುತ್ತೆ. ಆ ಲೇಯರ್ ನ ನಾವೇನ್ ಹೇಳ್ತೀವಿ, ಕೋಲಿಯೋಪ್ಟೈಲ್ ಅಂತ ಹೇಳ್ತೀವಿ. ಅಂಡ್ ದೆನ್ ಜಸ್ಟ್ ಲೈಕ್ ರಾಡಿಕಲ್ ರೂಟ್ ಡೆವಲಪ್ಮೆಂಟ್ ಪಾರ್ಟ್ ಏನಿದೆ, ಅದು ಕೂಡ ಪ್ರೊಟೆಕ್ಟಿವ್ ಆಗಿ ಲೇಯರ್ ಅಲ್ಲಿ ಕವರ್ ಆಗಿರುತ್ತೆ. ದಟ್ ಈಸ್ ಕೋಲಿಯೋರೈಸಾ ಅಂತ ಹೇಳ್ತೀವಿ. ಈ ಟರ್ಮಿನಾಲಜಿನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ವಿಚ್ ಇಸ್ ಒನ್ ಕೋಲಿಯೋರೈಸಾ ಅಂಡ್ ಕೋಲಿಯೋಪ್ಟೈಲ್. ಓಕೆ, just look at here. ಇಲ್ಲಿ ನೋಡಿ, ಇದು ಕೋಲಿಯೋಪ್ಟೈ ಅಲ್ವಾ. ಶೂಟ್ ಇಲ್ಲಿಂದನೇ ಏನಾಗುತ್ತೆ ಅಂದ್ರೆ ಏನು, ಮೇಲ್ಗಡೆ ಕಾಂಡ ಮತ್ತೆ ಎಲೆಗಳು ಹೀಗೆ ಗ್ರೋ ಆಗ್ತಾ ಹೋಗುತ್ತೆ. ದೆನ್ ಕೋಲೋರೈಸಾ. ಕೋಲೋರೈಸಾ ಅಂತಂದ್ರೆ ಏನು, ರೂಟ್ ಡೆವಲಪ್ ಆಗುವಂತ ಒಂದು ಸ್ಪೇಸ್ ಅಥವಾ ರಾಡಿಕಲ್. ಈ ರಾಡಿಕಲ್ ನ ಪ್ರೊಟೆಕ್ಟಿವ್ ಲೇಯರ್ ಏನಿದೆ ಹೀಗಿದೆ ಅಲ್ವಾ, ಇದು ರೂಟ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಸೋಕ್ ಮಾಡಿದ್ಮೇಲೆ. ಅಂದ್ರೇನು, ಓವರ್ ನೈಟ್, ಹಿಂದಿನ ದಿನ ರಾತ್ರಿ 8 ತಾಸು ಅದನ್ನ ನೆನೆಸಿದ್ರೆ ಇದು ಓಪನ್ ಅಪ್ ಆಗುತ್ತೆ. ಅಲ್ಲಿ ತನಕ ಇದು ಈ ಕಂಪ್ಲೀಟ್ ಪ್ರೊಟೆಕ್ಟಿವ್ ಲೇಯರ್ ಅಲ್ಲೇನೆ ಸ್ಟ್ರಾಂಗ್ ಆಗಿ ಸ್ಟೋರ್ ಆಗಿರುತ್ತೆ. Then look at here, in a monocotyledon seed, this have a seed coat and then fruit wall. ಇಲ್ಲೇನಾಯ್ತು, ಇದನ್ನೇ ನಾವು ಫ್ರೂಟ್ ಅಂತಾನು ಕನ್ಸಿಡರ್ ಮಾಡಬೇಕು, ಜೊತೆಗೆ ಇದ್ರ ಒಳಗಡೆ ಏನಿದೆ ದಟ್ ಈಸ್ ಸೀಡ್ ಕೋಟ್. ಇಲ್ಲೇನಿರುತ್ತೆ, ಆಲರಿಯೋನ್ ಲೇಯರ್. ಇಲ್ಲೇನಿದೆ ಅಲ್ವಾ, ಕಂಪ್ಲೀಟ್ ಆಗಿ ಹೀಗೆ ಡಿವೈಡ್ ಆಗಿದೆ ಅಲ್ವಾ, ಇಲ್ಲೇನಿದೆ, ಇದನ್ನ ನಾವೇನ್ ಹೇಳ್ತೀವಿ, ಆಲರೋನ್ ಲೇಯರ್. ಇದ್ರ ಒಳಗಡೆ ಇರುವಂತ ನ್ಯೂಟ್ರಿಷಿಯಸ್ ಪಾರ್ಟ್ಗೆ ನಾವೇನ್ ಹೇಳ್ತೀವಿ, ಆಂಡೋಸ್ಪರ್ಮ್. ಓಕೆ, ದಿಸ್ ಇಸ್ ಇನ್ ಮೇಸ್. ಮೇಸ್ ಅಂದ್ರೇನು, ನೀವು ಸ್ವೀಟ್ ಕಾರ್ನ್ ಕನ್ಸ್ಯೂಮ್ ಮಾಡ್ತಿರಲ್ವಾ, ಅದನ್ನೇ ಇಲ್ಲಿ ನೋಡಿ, ಇಲ್ಲೆಲ್ಲ ಇದೆ ಎಂಡೋಸ್ಪರ್ಮ್. ಅಂಡ್ ದಿಸ್ ಇಸ್ ಅ ಎಂಬ್ರಿಯೋ. ಓಕೆ, ದಿಸ್ ಇಸ್ ಅಬೌಟ್ ದ monocotyledon seed, structure of monocotyledon seed. Then with the help of all this technical information, ನಾವು ಇಲ್ಲಿ ತನಕ ಏನ್ ನೋಡಿದ್ವಿ, ಫ್ಲವರ್, ಮೇಜರ್ ಆಗಿ ಪ್ಲಾಂಟ್ ಅಂತಂದ್ರೆ ರೂಟ್, ಶೂಟ್, ಲೀಫ್, ಫ್ಲವರ್ ಅಂತಂದ್ರೆ ರಿಪ್ರೊಡಕ್ಟಿವ್ ಆರ್ಗನ್, ಅದರಲ್ಲಿ ಕೊರಲಾ, ಕ್ಯಾಲಿಕ್ಸ್, ಆಂಡ್ರೋಶಿಯಂ ಅಂಡ್ ದೆನ್ ಗೈನೋಶಿಯಂ, ಓವರಿ, ಫ್ರೂಟ್ ಅಂಡ್ ದೆನ್ ಸೀಡ್. ಇಷ್ಟನ್ನ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಬಂದ್ವಿ ಅಲ್ವಾ. ಸೊ ವಿತ್ ದ ಹೆಲ್ಪ್ ಆಫ್ ದಿಸ್ ಇನ್ಫಾರ್ಮೇಶನ್, ದಿಸ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಇನ್ ಅ ಫಾರ್ಮುಲಾ. ನೀವು ಕೇಳಿದೀರಾ ಎಲ್ಲಾದ್ರೂ ಫ್ಲವರ್ ಇನ್ಫಾರ್ಮೇಶನ್, ಪ್ಲಾಂಟ್ ಇನ್ಫಾರ್ಮೇಶನ್ ನ ಸಿಂಪಲ್ ಆಗಿ ಒಂದು ಸಿಂಬಾಲಿಕಲ್ ಆಗಿ, ಈಗೇನು ನೀವು ಈಕ್ವಲ್ಸ್, ಪ್ಲಸ್, ಮಲ್ಟಿಪ್ಲೈ, ಡಿವೈಡೆಡ್ ಬೈ, ಪರ್ಸೆಂಟೇಜ್, ಈ ತರ ಎಲ್ಲ ಮ್ಯಾಥ್ಸ್ ಅಲ್ಲಿ ಬರ್ಕೊಳ್ತಾ ಹೋಗ್ತಿರಲ್ವಾ, ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್, ಇಂಟಿಗ್ರೇಷನ್, ಸೋ ಮೆನಿ ಥಿಂಗ್ಸ್ ಅಲ್ವಾ. ಏನು ಸ್ಕ್ವೇರ್ ಬ್ರಾಕೆಟ್ಸ್ ಅಲ್ವಾ, ಫ್ಲವರ್ ಬ್ರಾಕೆಟ್ಸ್, ಈ ತರ ಎಲ್ಲ ಸಿಂಬಾಲಿಕಲಿ ರೆಪ್ರೆಸೆಂಟ್ ಮಾಡ್ತೀರಾ ಕೆಲವೊಂದು ಇನ್ಫಾರ್ಮೇಶನ್. ಅದೇ ತರ ಕೂಡ ನಾವು ಇಷ್ಟೆಲ್ಲ ಡೀಟೇಲ್ ಆಗಿ ಎಲ್ಲೂ ಬರೆಯೋದಕ್ಕಾಗೋದಿಲ್ಲ. ಪ್ಲಾಂಟ್ ಹೀಗಿದೆ, ಅರೇಂಜ್ಮೆಂಟ್ ಹೀಗಿದೆ ಅನ್ನೋದನ್ನ ತುಂಬಾ ಡೀಟೇಲ್ ಆಗಿ ಬರೆಯೋದಕ್ಕಾಗೋದಿಲ್ಲ. ಆ ಸಮಯದಲ್ಲಿ ನಾವೇನ್ ಮಾಡ್ಬೋದು, ವಿತ್ ಅ ಸಿಂಬಾಲಿಕಲ್ ರೆಪ್ರೆಸೆಂಟೇಷನ್,
ಸಿಂಬಾಲಿಕಲಿ ನಾವು ರಿಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು. ಏನಕ್ಕೆ ಬೇಕು ಈ ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್? ಟು ರೈಟ್ ಇನ್ ಅ ಟೆಕ್ಸಾನಮಿ ಅಂದ್ರೇನು, ಒಂದು ಯಾವುದೋ ಒಂದು ಹೊಸ ಪ್ಲಾಂಟ್ ಇರ್ಬೋದು ಅಥವಾ ಗೊತ್ತಿರೋ ಒಂದು ಪ್ಲಾಂಟ್ ಇರ್ಬೋದು, ಆ ಪ್ಲಾಂಟಿನ ಇಷ್ಟಲ್ಲಿ ಕಿಂಗ್ಡಮ್ ಅಲ್ಲಿ ಯಾವ ಕಿಂಗ್ಡಮ್ ಅಲ್ಲಿ ಬರುತ್ತೆ. ಪ್ಲಾಂಟ್ ಅಂದ್ರೆ ಪ್ಲಾಂಟ್ ಕಿಂಗ್ಡಮ್, ಆನಿಮಲ್ ಅಂತ ಅಂದ್ರೆ ಆನಿಮಲ್. ದೆನ್ ಫೈಲಮ್, ಯಾವ ಫೈಲಮಿನ ಪ್ಲಾಂಟ್ಗೆ ಸೇರುತ್ತೆ ಇದು, ಯಾವ ಕ್ಲಾಸ್ ಅಲ್ಲಿ ಈ ಕ್ಯಾರೆಕ್ಟರ್ಸ್ ಗಳೆಲ್ಲ ಸಿಮಿಲರ್ ಆಗಿದೆ, ದೆನ್ ಯಾವ ಆರ್ಡರ್ ಅಲ್ಲಿ ಫ್ಲವರ್ ಕಲರ್ ಚೇಂಜ್ ಆಗಿದೆ, ಯಾವ ಫ್ಯಾಮಿಲಿಗೆ ಬರುತ್ತೆ ಈ ಪ್ಲಾಂಟ್ಸ್, ದೆನ್ ಯಾವ ಜೀನಸ್ ಅಲ್ಲಿ ಮೇಜರ್ ಆಗಿ ಇದೇ ತರನೇ ನೋಡ್ಬೋದು ಅಲ್ವಾ. ದೆನ್ ಯಾವ್ದು ಸ್ಪೀಶೀಸ್, ಏನೋ ಹೊಸದ್ ಐಡೆಂಟಿಫೈ ಮಾಡಿದಿರಿ ಅಂತ ಅಂದ್ರೆ ನಿಮ್ಮ ಕ್ಲಾಸ್ ಅಲ್ಲಿ ಇರೋರು ಯಾರು ಟಾಪ್ ಅಥವಾ ಯಾರೋ ಒಬ್ರಾಗಿರ್ಲಿ ಅವ್ರ ಹೆಸರಲ್ಲಿ ಈ ಪ್ಲಾಂಟ್ ನ ನೇಮ್ ಮಾಡ್ತಾರೆ. ಓಕೆ ಆಯ್ತಾ, XYZ ಸೋ ಮೆನಿ ಅಥವಾ ಸಿಂಪಲ್ ಆಗಿ ನೇಮಿಂಗ್ ಮಾಡುವಂಥದ್ದು. ಸೊ ಆ ಒಂದು ಪರ್ಪಸ್ಸಿಗೆ ನಾವೇನ್ ಮಾಡ್ಬೋದು, ಈ ಪ್ಲಾಂಟ್ ಡೀಟೇಲ್ಸ್ ನ ಸೆಮಿ ಟೆಕ್ನಿಕಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಬರಿತಾ ಹೋಗ್ಬೋದು. ಜಸ್ಟ್ ಲೈಕ್ ಮ್ಯಾಥಮೆಟಿಕಲ್ ಸಿಂಬಾಲ್ಸ್. ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಗೆ ಆಲ್ಫಾಬೆಟ್ಸ್ ಮತ್ತೆ ಸಿಂಬಾಲ್ಸ್ ನ ಯೂಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತಿವಲ್ವಾ, ಅದೇ ತರ ಕಂಪ್ಲೀಟ್ ಬಯಾಲಜಿಕಲ್ ಡಿಸ್ಕ್ರಿಪ್ಷನ್ ನ ಯಾವ್ದ್ರದ್ದು, ಪ್ಲಾಂಟ್ಸ್ ಇಂದು, ಪ್ಲಾಂಟ್ಸ್ ಇನ ಕಂಪ್ಲೀಟ್ ಬಯಾಲಜಿಕಲ್ ಡಿಸ್ಕ್ರಿಪ್ಷನ್ ನ ಏನ್ ಮಾಡ್ಬೋದು, ಟೆಕ್ನಿಕಲ್ ವೇ ಅಲ್ಲಿ ಬರಿತಾ ಹೋಗ್ಬೋದು. ಓಕೆ, ಅದನ್ನ ಹೇಗ್ ಬರೆಯೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಎಸ್, ದ ಪ್ಲಾಂಟ್ ಈಸ್ ಡಿಸ್ಕ್ರೈಬ್ಡ್ ಬಿಗಿನಿಂಗ್ ವಿತ್ ಇಟ್ಸ್ ಹ್ಯಾಬಿಟ್. ಹ್ಯಾಬಿಟ್ ಅಂತಂದ್ರೆ ಏನು, ಯಾವ ಜಿಯೋಗ್ರಫಿಕಲ್ ರೀಜನ್ ಅಲ್ಲಿ ಇದು ಪ್ರೆಸೆಂಟ್ ಇದೆ. ಜಸ್ಟ್ ಲೈಕ್ ಹ್ಯಾಬಿಟ್ ಅಂತಂದ್ರೆ ಏನು, ಭೂಮಿ ಮೇಲೆ ಇದೆಯಾ, ಸಾಯಿಲ್ ಅಲ್ಲಿ ಇದೆಯಾ, ಅಥವಾ ಹರ್ಬ್ಸ್ ಅಂತಂದ್ರೆ ಏನು, ಹುಲ್ಲ, ಶರ್ಬ್ಸ ಆರ್ ಟ್ರೀನಾ, ಮರನ ಇದು, ಅಥವಾ ಗಿಡಗಂಟೆಗಳ, ಅದನ್ನೆಲ್ಲ ಡೀಟೇಲ್ ಆಗಿ ಬರಿಬೇಕು. ದೆನ್ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್. ಹ್ಯಾಬಿಟ್ ಅಂತಂದ್ರೆ ಯಾವ ಪ್ರದೇಶದಲ್ಲಿದೆ, ಇದು ಏನು ರೇನಿ ಏರಿಯಾ ಅಥವಾ ಡ್ರೈ ಏರಿಯಾ ಅಥವಾ ಫಾರೆಸ್ಟ್ ಅಲ್ಲಿ ಇದೆಯಾ, ಅದನ್ನ ನಾವೇನ್ ಹೇಳ್ತೀವಿ, ಹ್ಯಾಬಿಟ್ ಅಂತ ಹೇಳ್ತೀವಿ. ಹ್ಯಾಬಿಟ್ ಅಂತಂದ್ರೆ ಇರುವಂತ ಒಂದು ಜಾಗ. ದೆನ್ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಅಂತಂದ್ರೇನು, ಹರ್ಬ್ಸ್ ಅಂತಂದ್ರೇನು, ಗಿಡ ಮೂಲಿಕೆಗಳು ಅಂತ ಕೇಳ್ದೆ ಇರ್ತೀರಲ್ವಾ, ಅದನ್ನ ಹರ್ಬ್ಸ್ ಅಂತ ಹೇಳ್ತೀವಿ, ಶರ್ಬ್ಸ್ ಅಂತ ಹೇಳ್ತೀವಿ. ಟ್ರೀ ಅಂತಂದ್ರೆ ದೊಡ್ಡದಾಗಿ ಬೆಳೆಯುವಂತ ಒಂದು ಮರ. ಅಂಡ್ ದೆನ್ ಫ್ಲೋರಲ್ ಕ್ಯಾರೆಕ್ಟರ್ಸ್ ಆಮೇಲೆ ಬರುತ್ತೆ. ಫ್ಲೋರಲ್ ಅಂತಂದ್ರೆ ಏನು, ಈ ಫ್ಲವರಿನ ಪ್ರತಿಯೊಂದು ಡೀಟೇಲ್ಸ್ ಅನ್ನ ನಾವು ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಬರಿತಾ ಹೋಗುವಂಥದ್ದು. ದೆನ್ ಅ ಫ್ಲೋರಲ್ ಡಯಾಗ್ರಾಮ್ ಅಂಡ್ ಫ್ಲೋರಲ್ ಫಾರ್ಮುಲಾ ಆರ್ ಪ್ರೆಸೆಂಟೆಡ್. ದಿಸ್ ಈಸ್ ನೋನ್ ಆಸ್ ಸೆಮಿ ಟೆಕ್ನಿಕಲ್ ಡಿಸ್ಕ್ರಿಪ್ಷನ್ ಆಫ್ plants, flowering plants or particular plant species. Okay na, semi technical description andrenu, first it is beginning with habit, vegetative character and floral characters. Floral characters andrenu, ಎಷ್ಟು ಕಲರ್ ಇದೆ, ಯಾವ ಕಲರ್ ಇದೆ, ಎಷ್ಟು ದಳಗಳಿದೆ ಅಂದ್ರೇನು, ಕೊರೊಲ್ಲಾ, ಕ್ಯಾಲಿಕ್ಸ್ ಎಷ್ಟಿದೆ. ಓಕೆನಾ, ಇದನ್ನ ಫ್ಲೋರಲ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಆಂಡ್ರೋಶಿಯಂ ಅಂಡ್ ದೆನ್ ಗೈನೋಶಿಯಂ. ದೆನ್ ಫ್ಲೋರಲ್ ಡಯಾಗ್ರಾಮ್, ಇದನ್ನ ಫ್ಲೋರಲ್ ಡಯಾಗ್ರಾಮ್ ಹಾಕ್ಬೇಕು. ಆಮೇಲೆ ಫ್ಲೋರಲ್ ಫಾರ್ಮುಲಾ ಹಾಕ್ಬೇಕು. ಫಾರ್ಮುಲಾ ಅಂತಂದ್ರೆ ಮ್ಯಾಥಮೆಟಿಕಲ್ ಸಿಂಬಾಲ್ಸ್. ಆಮೇಲೆ ಅದನ್ನ ಪ್ರೆಸೆಂಟ್ ಮಾಡಬೇಕು. ದಟ್ ಈಸ್ ಸೆಮಿ ಟೆಕ್ನಿಕಲ್ ಡಿಸ್ಕ್ರಿಪ್ಷನ್ ಆಫ್ ಪರ್ಟಿಕ್ಯುಲರ್ ಪ್ಲಾಂಟ್ಸ್. ಓಕೆ, ಲುಕ್ ಎಟ್ ಹಿಯರ್, ದೀಸ್ ಆರ್ symbols, mathematical symbols along with that alphabets. ಇಂಗ್ಲಿಷ್ ನಲ್ಲಿರುವಂತ ಆಲ್ಫಾಬೆಟ್ಸ್ ಅನ್ನು ಕೂಡ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ಕೊಳ್ತೇವೆ ಫಾರ್ ಅ ಟೆಕ್ನಿಕಲ್ ಪರ್ಪಸ್. ಲುಕ್ ಎಟ್ ಹಿಯರ್, ಸೋ ಮೆನಿ ಡೀಟೇಲ್ಸ್ ಆರ್ ದೇರ್. ಬ್ರಾಕ್ಟೇಟ್ಸ್ ಇದೆ ಅಂತಂದ್ರೆ, ಬ್ರಾಕ್ಟೇಟ್ಸ್ ಅಂದ್ರೆ ಏನು, ಚಿಕ್ಕದಾಗಿರೋ ಒಂದು ಲೀಫ್, ಸ್ಮಾಲ್ ಅಪೆಂಡೇಜ್ ಆಗುತ್ತಲ್ವಾ ಒಂದು ಫ್ಲವರ್ ಆಗೋಕ್ಕಿಂತ ಮುಂಚೆ, ನಾವು ರೋಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಎಸ್ ಇದು ಗ್ರೀನ್ ಕಲರ್ ಇರುತ್ತಲ್ವಾ, ಅದನ್ನ ನಾವು ಏನ್ ಹೇಳ್ತೀವಿ, ಬ್ರಾಕ್ಟ್ಸ್. ಓಕೆ, ಬ್ರಾಕ್ಟ್ಸ್ ಅಂತ ಹೇಳ್ತೀವಿ. ಸೊ ಬ್ರಾಕ್ಟ್ಸ್ ಇದ್ರೆ ಅದನ್ನ BR ಅಂತ ಕನ್ಸಿಡರ್ ಮಾಡ್ಬೇಕು. ದೆನ್ ಕ್ಯಾಲಿಕ್ಸ್ ಅಂತಂದ್ರೆ ಏನು, ಚಿಕ್ಕದಾಗಿರುವಂತ ಇನ್ನೊಂದು ಅಪೆಂಡೇಜಸ್, ಅದನ್ನ ಕ್ಯಾಲಿಕ್ಸ್ ಇದೆ ಅಂತಂದ್ರೆ ಅದನ್ನ K ಅಂತ ಹೇಳಿ, ಕ್ಯಾಪಿಟಲ್ K ಅಂತ ಹೇಳಿ ರಿಪ್ರೆಸೆಂಟ್ ಮಾಡ್ಬೇಕು. ದೆನ್ ನೆಕ್ಸ್ಟ್ ಏನು, ಕೊರೋಲಾ ಅಂದ್ರೆ ನಿಮ್ಮ ದಳ,
ಅಲ್ವಾ? ಕೊರೋಲಾ, ಕೊರೋಲಾ ಇದೆ ಅಂತಂದ್ರೆ ಸಿ ಅಂತ ಹೇಳಿ ಬರಿಬೇಕು. ಸಿ ಅಲ್ಲಿ ಬರೆದ್ಬಿಟ್ಟು ಎಷ್ಟಿದೆ, 2+2 ಇದೆಯಾ, 2+2 ಅಂದ್ರೆ 4 ಅಥವಾ 5 ಅಥವಾ 3, ಈಗ ಎಷ್ಟು ನಂಬರ್ಸ್ ಅಲ್ಲಿ ಇದೆ ಅಂತ ಹೇಳಿ ಇದನ್ನ ರಿಪ್ರೆಸೆಂಟ್ ಮಾಡಬೇಕು. ದೆನ್ ಪೆರಿಯಾಂತ್, ಪೆರಿಯಾಂತ್ ಅಂದ್ರೆ ಏನು, ಕ್ಯಾಲಿಕ್ಸ್ ಅಥವಾ ಕೊರೋಲಾ ಎರಡು ಮಿಕ್ಸ್ ಆಗಿರುತ್ತೆ ಕೆಲವೊಂದು ಪ್ಲಾಂಟ್ ಫ್ಲವರ್ಸ್ ಅಲ್ಲಿ. ಸೊ ಆಗ ನಾವೇನ್ ಮಾಡ್ಬೇಕು, ಸಪರೇಟ್ ಆಗಿ ಪೆರಿಯಾಂತ್ ಅಂತ ಬರೆದು ಎಷ್ಟು ನಂಬರ್ಸ್ ಅಲ್ಲಿ ಇದೆ ಅಂತ ಹೇಳಿ ಬರಿಬೇಕು. ದೆನ್ ಎ, ಎ ಫಾರ್ ಆಂಡ್ರೋಶಿಯಂ, ಆಂಡ್ರೋಶಿಯಂ ಅಂಡ್ ಜಿ ಫಾರ್ ಗೈನೋಶಿಯಂ. ಇಲ್ಲಿದೆ ನೋಡಿ ಒಂದು ಎಕ್ಸಾಂಪಲ್ ಇದೆ. ಆಂಡ್ರೋಶಿಯಂ, ಆಂಡ್ರೋಶಿಯಂ ಅಂತಂದ್ರೇನು, ಮೇಲ್ ಪಾರ್ಟ್, ಆಂಥರ್ಸ್ ಇರುತ್ತಲ್ವಾ, ಅದರಲ್ಲಿ ಸಪರೇಟ್ ಆಗಿ 2 ಬಂಡಲ್ ಇದ್ರೆ 2 ಬಂಡಲ್ ಸಪರೇಟ್ ಆಗಿದೆ, ಮತ್ತೆ 4 ಬಂಡಲ್ ಕಂಪ್ಲೀಟ್ ಆಗಿ ಯುನೈಟ್ ಆಗಿದೆ ಅಂತ ಹೇಳಿ ಹಾಗೂ ಕೂಡ ಬರಿಬಹುದು, ಜೊತೆಗೆ ಬರಿಬೇಕಾಗುತ್ತೆ. ಕೆಲವೊಂದು ಫ್ಲವರ್ಸ್ ಅಲ್ಲಿ ನಾವು ನೋಡಿದೀವಿ ಅಲ್ವಾ, ಹಾಗೆ ಅಡೆಲ್ಫಸ್, ಪಾಲಿ ಅಡೆಲ್ಫಸ್, ಮೋನೋ ಅಡೆಲ್ಫಸ್, ಆತರ ಇರುವಂತ ಅರೇಂಜ್ಮೆಂಟ್ಸ್ ಆಫ್ ಸ್ಟೇಮನ್ಸ್ ಅನ್ನ ನಾವು ನೋಡಿದೀವಿ. ಹಾಗಾಗಿ ಆ ಟೆಕ್ನಿಕಲ್ ಡೀಟೇಲ್ಸ್ ಅನ್ನ ಹೀಗೆ ಬರಿಬೇಕಾಗುತ್ತೆ. ಓಕೆ, ದೆನ್ ಜಿ ಈಸ್ ಗೈನೋಶಿಯಂ. ಗೈನೋಶಿಯಂ ಅಂದ್ರೆ ಏನು, ಓವರ್ ಅಂದ್ರೆ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಸೊ ಗೈನೋಶಿಯಂ ಆದ್ಮೇಲೆ ಅದು ಸುಪೀರಿಯರ್ ಓವರಿ ಇದೆಯಾ ಅಥವಾ ಇನ್ಫೀರಿಯರ್ ಓವರಿ ಇದೆಯಾ. ಈಗ ನೋಡಿ, ಸುಪೀರಿಯರ್ ಅಂತಂದ್ರೆ ಕಂಪ್ಲೀಟ್ ಆಗಿ ಹೋಲ್ ಪಾರ್ಟ್ ಅನ್ನ ತಗೊಂಡಿರುತ್ತೆ, ನಾವು ನಿನ್ನೆ ಟೆಕ್ನಿಕಲ್ ಡೀಟೇಲ್ಸ್ ನ ನೋಡಿದೀವಿ. ಸುಪೀರಿಯರ್ ಓವರ್ ಇದ್ರೆ ಅದನ್ನ ಕೆಳಗಡೆಗೆ ಹೈಫನ್ ಮಾಡ್ಬೇಕು, ಹೈಫನ್ ಇನ್ ದ ಸೆನ್ಸ್ ಅದನ್ನ ಕೆಳಗಡೆಗೆ ರಿಪ್ರೆಸೆಂಟ್ ಮಾಡಬೇಕು. ಇನ್ಫೀರಿಯರ್ ಓವರ್ ಇದ್ರೆ ಅದನ್ನ ಮೇಲ್ಗಡೆಗೆ ರಿಪ್ರೆಸೆಂಟ್ ಮಾಡಬೇಕು. ಸೊ ದಟ್ ಈಸ್ ದ information we have to put in the semi-technical details of a flowering plants. Okay, in some species of plant, some flower have only a male part. ಅಂದ್ರೆ ಏನು, ಆಂಡ್ರೋಶಿಯಂ ಮಾತ್ರ ಇರುತ್ತೆ, ಗೈನೋಶಿಯಂ ಇರೋದಿಲ್ಲ. ಜಸ್ಟ್ ಲೈಕ್ ವೆನಿಲಾ, ವೆನಿಲಾ ಫ್ಲವರ್ ಅಲ್ಲಿ ಏನಾಗಿರುತ್ತೆ, ಸಪ್ರೇಟ್ ಆಗಿ ಇರುತ್ತೆ, ಆಯ್ತಾ. ಅದನ್ನ ನಾವೇನ್ ಮಾಡ್ಬೇಕು, ಪಾಲಿನೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಆತರ ಕೆಲವೊಂದು ಸ್ಪೀಶೀಸ್ ಕೂಡ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಮೇಲ್ ಇದ್ರೆ ಈ ಸಿಂಬಾಲ್ ಯೂಸ್ ಮಾಡ್ಬೇಕು, ಫಿಮೇಲ್ ಇದ್ರೆ ಸರ್ಕಲ್ ವಿತ್ ಡೌನ್ವರ್ಡ್ ಪ್ಲಸ್. ದೆನ್ ಇನ್ ಸಮ್ ಫ್ಲವರ್ಸ್ both androecium and gynoecium are present. Such flowers are referred as bisexual flower. Bisexual ಅಂತಂದ್ರೇನು, circle with upward arrow direction along with downward plus, ಹೀಗೆ ಬರೀಬೇಕು. ಜೊತೆಗೆ ಫ್ಲವರ್ಸ್ ಅರೇಂಜ್ಮೆಂಟ್ ಹೇಗಿದೆ, ಈಗ ಸಿಂಪಲ್ ಆಗಿರೋ ಯಾವುದೋ ಒಂದು ಫ್ಲವರ್ ಇದೆ, ಆಕ್ಟಿನೋಮಾರ್ಫಿಕ್. ಆಕ್ಟಿನೋಮಾರ್ಫಿಕ್ ಅಂತ ಅಂದ್ರೇನು, ಅದನ್ನ ನಾವು ಈಸಿಯಾಗಿ ರೇಡಿಯಲಿ ಕಟ್ ಮಾಡ್ಬೋದು, ನೀಟಾಗಿ ಈಕ್ವಲ್ ಪಾರ್ಟ್ಸ್ ಅಲ್ಲಿ ಅದನ್ನ ಕಟ್ ಮಾಡ್ಬೋದು ಅನ್ನೋ ಒಂದು, ಅದನ್ನ ನಾವು ನೋಡ್ಬೇಕು, ಟೇರ್ ಮಾಡಿ ನೋಡ್ಬೇಕು. ಒಂದು ಹೊಸ ಪ್ಲಾಂಟ್ ಸಿಕ್ಕಿದೆ ಅಂತಂದ್ರೆ ಆ ಫ್ಲವರ್ ಅನ್ನ ನೀಟಾಗಿ ಓಪನ್ ಮಾಡ್ಬೇಕು. ಓಪನ್ ಮಾಡಿದಾಗ ಈಕ್ವಲ್ ಪಾರ್ಟ್ ಅಲ್ಲಿ ಡಿವೈಡ್ ಆಯ್ತು ಅಂತಂದ್ರೆ ಸಚ್ ಫ್ಲವರ್ಸ್ ಆರ್ ರೆಫರ್ಡ್ ಆಸ್ ಆಕ್ಟಿನೋಮಾರ್ಫಿಕ್. ಆಕ್ಟಿನೋಮಾರ್ಫಿಕ್ ಹೇಗ್ ಬರೀತೀವಿ ನಾವು, ಇಲ್ಲಿ ನೋಡಿ, ಅದನ್ನ ರೇಡಿಯಲ್ ಸಿಮೆಟ್ರಿ ಅಂತ ಕೂಡ ಹೇಳ್ತೀವಿ. ಹಾಗಾಗಿ ಆ ಸರ್ಕಲ್ ಬರೆದು ಒಳಗಡೆಗೆ ಒಂದು ಪ್ಲಸ್ ಬರಿಬೇಕು. ದಟ್ ಈಸ್ ಆಕ್ಟಿನೋಮಾರ್ಫಿಕ್ ಫ್ಲವರ್ಸ್ ಅಂತ ಹೇಳ್ತೀವಿ. ಓಕೆ, ಅದೇ ನೀವು ಬೈಲ್ಯಾಟ್ರಲ್ ಅಲ್ಲ, ಜಿಗ್ಜಾಗ್ ಆಗಿದೆ ಅಂದ್ರೆ ಏನು, ಈಕ್ವಲ್ ಪಾರ್ಟ್ ಅಲ್ಲಿ ಡಿವೈಡ್ ಆಗೋದಿಲ್ಲ ಅಂತ ಫ್ಲವರ್ಸ್ ನ ನಾವೇನ್ ಹೇಳ್ತೀವಿ, ಪರ್ಸೆಂಟೇಜ್ ಅಲ್ಲಿ ರಿಪ್ರೆಸೆಂಟ್ ಮಾಡಬೇಕು. ದಟ್ ಈಸ್ ನೋನ್ ಆಸ್ ಝೈಗೋಮಾರ್ಫಿಕ್ ಫ್ಲವರ್ಸ್. ಓಕೆನಾ. ಕೆಲವೊಂದು ಏನಾಗುತ್ತೆ, ಫ್ಯೂಷನ್ ಅಲ್ಲಿ ಇರುತ್ತೆ, ಕೊರೋಲಾ ಇರ್ಬೋದು, ಆಂಡ್ರೋಶಿಯಂ ಮತ್ತೆ ಗೈನೋಶಿಯಂ ಫ್ಯೂಷನ್ ಅಲ್ಲಿ ಇರುತ್ತೆ. ಸೊ ಅಂತ ಫ್ಲವರ್ಸ್ ಅನ್ನ ನಾವೇನ್ ಹೇಳ್ಬೇಕು, ಬ್ರಾಕೆಟ್ಸ್ ಅಲ್ಲಿ ರಿಪ್ರೆಸೆಂಟ್ ಮಾಡ್ಬೇಕು. ದೆನ್ ಅಡೇಷನ್ ಅಂತಂದ್ರೇನು, ಕೆಲವೊಂದು ಆಂಡ್ರೋಶಿಯಂ ಮತ್ತೆ ಗೈನೋಶಿಯಂಗಳು ಅಡೇಸಿವ್ ಅಂದ್ರೇನು, ಮೇಲೆ ಅಟ್ಯಾಚ್ ಆಗಿರುತ್ತೆ. ಆ ತರ ಫ್ಲವರ್ಸ್ ಅನ್ನ ನಾವು ಈ ತರ ಹೀಗೆ ಮೇಲ್ಗಡೆ ಬ್ರಾಕೆಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೇಕು. ಸೊ ಇನ್ ದಿಸ್ ಎಕ್ಸಾಂಪಲ್ ಇದೇ ಸಿಂಬಾಲ್ಸ್ ನ ಯೂಸ್ ಮಾಡ್ಕೊಂಡು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಲುಕ್ ಎಟ್ ಹಿಯರ್. ಪ್ಲಸ್, ಸರ್ಕಲ್ ವಿತ್ ಪ್ಲಸ್ ಅಂದ್ರೇನು, ಆಕ್ಟಿನೋಮಾರ್ಫಿಕ್ ಫ್ಲವರ್ ವಿತ್ ಬೈಸೆಕ್ಷುವಲ್. ಬೈಸೆಕ್ಷುವಲ್ ಅಂತಂದ್ರೇನು, ಮೇಲ್ಗಡೆ ಆರೋ ಮಾರ್ಕ್ ಇದೆ, ಕೆಳಗಡೆ ಪ್ಲಸ್ ಇದೆ. ಹಾಗಾಗಿ ಆಂಡ್ರೋಶಿಯಂ ಮತ್ತೆ ಗೈನೋಶಿಯಂ ಎರಡೂ ಕೂಡ ಒಟ್ಟಿಗೆ ಇರೋದ್ರಿಂದ ಇದನ್ನ ಬೈಸೆಕ್ಷುವಲ್ ಫ್ಲವರ್ ಅಂತ ಹೇಳ್ತೀವಿ. ಕೆ ಮೀನ್ಸ್
ಕ್ಯಾಲಿಕ್ಸ್. ಕ್ಯಾಲಿಕ್ಸ್ ಎಷ್ಟಿದೆ? 4 ಇದೆ. 4 ಇದೆ ಅಂತಂದ್ರೆ 2 + 2 ಅಂತ ಹಾಕಿದ್ದಾರೆ. ಹಾಗಾಗಿ ಅರೇಂಜ್ಮೆಂಟ್ಸ್ ಏನಿರುತ್ತೆ, ಒಂದ್ ಕಡೆ 2, ನೆಕ್ಸ್ಟ್ ಪೊಸಿಷನ್ ಅಲ್ಲಿ 2 ಹೀಗಿದೆ. ಓಕೆನಾ? ಇದ್ರ ಮಧ್ಯದಲ್ಲಿ ಕೊರೋಲಾ ಇದೆ. ದೆನ್ ಸಿ, ವಾಟ್ ಅಬೌಟ್ ಸಿ? ಇಟ್ಸ್ ಅ ಕೊರೋಲಾ. ಕೊರೋಲಾ ಏನಿದೆ? ಪೆಟಲ್ ಅಂದ್ರೇನು? ದಳ. ದಳ ಎಷ್ಟಿದೆ? 4 ಇದೆ ಅಂತ ಹೇಳಿ ಡೈರೆಕ್ಟ್ ಆಗಿ ರಿಪ್ರೆಸೆಂಟ್ ಮಾಡಿದ್ದಾರೆ. ದೆನ್ ಎ. ಎ ಅಂದ್ರೇನು? ಆಂಡ್ರೋಶಿಯಂ. ಆಂಡ್ರೋಶಿಯಂ ಏನ್ ಬರ್ದಿದ್ದಾರೆ ಇಲ್ಲಿ? 2 + 4. ಇಲ್ಲಿ 2 ಒಂಥರ ಇದೆ, ಇನ್ನೊಂದು ಕಂಪ್ಲೀಟ್ ಆಗಿ 4 ಏನಿದೆ ಇನ್ನೊಂದು ಬಂಚಸ್ ಅಲ್ಲಿ ರಿಪ್ರೆಸೆಂಟ್ ಮಾಡಿದ್ದಾರೆ. ಹಾಗಾಗಿ ಇದನ್ನ ಸಪರೇಟ್ ಆಗಿ ಬರ್ದಿರೋದ್ರಿಂದ ಹೀಗೆ ಅರೇಂಜ್ಮೆಂಟ್ ಇದೆ ಅನ್ನೋದನ್ನ ನಾವು ಇಮ್ಯಾಜಿನ್ ಮಾಡ್ಕೋಬೇಕು. 2 + 4. ಅಂಡ್ ದೆನ್ ಜಿ, ಅಂಡರ್ಲೈನ್. ಅಂಡರ್ಲೈನ್ ಜಿ ಅಂದ್ರೇನು? ಸುಪೀರಿಯರ್ ಓವರಿ ಒಳಗಡೆಗೆ, ಬ್ರಾಕೆಟ್ ಒಳಗಡೆಗೆ 2 ಅಂತ ಹಾಕಿದ್ದಾರೆ. 2 ಮೀನ್ಸ್ ಓವ್ಯೂಲ್ಸ್ ಅಲ್ವಾ? ಓವರಿ ಒಳಗಡೆಗೆ ಓವ್ಯೂಲ್ಸ್ ಇರುತ್ತೆ. ಸೊ ಅದನ್ನ ನಾವೇನ್ ಹೇಳ್ಬೇಕು? 2 ಓವ್ಯೂಲ್ ಇದೆ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಇಫ್ ಸಪೋಸ್ ಇಟ್ ಈಸ್ ಅ 4, ಇಟ್ಸ್ ಅ 4 ಓವ್ಯೂಲ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಓಕೆ, ದೀಸ್ ಆರ್ ದ ಟೆಕ್ನಿಕಲ್ ಇನ್ಫಾರ್ಮೇಶನ್ ವಿ ಹ್ಯಾವ್ ಟು ಪುಟ್ ಇನ್ ದ ಫಾರ್ಮುಲಾ. ಫಾರ್ಮುಲಾದಲ್ಲಿ ನಾವು ಇದನ್ನ ಅಪ್ಲೈ ಮಾಡ್ತಾ ಹೋಗ್ಬೇಕು. ಅದನ್ನ ಅವರು ರೆಪ್ರೆಸೆಂಟ್ ಮಾಡೋದಕ್ಕೆ ಸಿಂಪಲ್ ಆಗಿ ಒಂದು ಹೇಳಿದ್ದಾರೆ. ಸೊ ಇದನ್ನ ನಾವು ಇದೇ ಇನ್ಫಾರ್ಮೇಶನ್ ನ ಯೂಸ್ ಮಾಡಿಕೊಂಡು ಒಂದಷ್ಟು ಫ್ಯಾಮಿಲಿ ಅಂತಂದ್ರೇನು, ಕೆಲವೊಂದು ವೆಜಿಟೇಬಲ್ಸ್ ಇರ್ಬೋದು ಅಥವಾ ಫ್ರೂಟ್ ಫ್ಯಾಮಿಲಿಗಳೆಲ್ಲ ಇದೆ. ಅದನ್ನ ನಾವು ಹೇಗೆ ಬರೆಯೋದು, ಹೇಗೆ ಯೂಸ್ ಮಾಡೋದು ಈ ಇನ್ಫಾರ್ಮೇಶನ್ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ಎಸ್. ಓಕೆ, ಸೊ ದಟ್ ಈಸ್ ಅಬೌಟ್ ದ ಫ್ಲೋರಲ್ ಫಾರ್ಮುಲಾ ಬರೆಯೋದಕ್ಕೆ ಇನ್ಫಾರ್ಮೇಶನ್ ಆಯ್ತು. ಹಾಗಾದ್ರೆ ಫ್ಲೋರಲ್ ಡಯಾಗ್ರಾಮ್ ಹಾಕೋದು ಹೇಗೆ? ಅದು ಕೂಡ ಇಂಪಾರ್ಟೆಂಟ್ ಇದೆ ಅಲ್ವಾ ಒಂದು ಸೆಮಿ ಟೆಕ್ನಿಕಲ್ ಡಿಸ್ಕ್ರಿಪ್ಷನ್ಗೆ. ಇಲ್ಲಿ ನೋಡಿ, ಇಲ್ಲಿ ಸೀಡ್ ಅಲ್ಲಿ ಮದರ್ ಆಕ್ಸಿಸ್ ಇದ್ರೆ ಅದನ್ನ ಹೀಗೆ ಡಾಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಆಯ್ತಾ? ಈ ಔಟರ್ ಮೋಸ್ಟ್ ಲೇಯರ್ ನ ನಾವೇನ್ ಹೇಳ್ತೀವಿ? ಒಂದು ಫ್ಲವರ್ ಅಂತ ನಾವು ಇಮ್ಯಾಜಿನರಿ ಮಾಡಿದ್ರೆ ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು? ನಾವು ಯಾವಾಗ್ಲೂ ಕ್ಯಾಲಿಕ್ಸ್ ಇಂದ. ಲೀಫ್ ಬೇಸಿಸ್ ಮೇಲೆ, ಅಂದ್ರೆ ಚಿಕ್ಕದಾಗಿರೋ ಗ್ರೀನ್ ಕಲರ್ ಪಾರ್ಟ್ ಇರುತ್ತಲ್ಲ, ಅದು ಔಟರ್ ಮೋಸ್ಟ್ ಲೇಯರ್ ಇಸ್ ಕ್ಯಾಲಿಕ್ಸ್. ಕ್ಯಾಲಿಕ್ಸ್ ಇದ್ರೆ, ಕೆಲವೊಂದು ಫ್ಲವರ್ ಅಲ್ಲಿ ಕ್ಯಾಲಿಕ್ಸ್ ಇರೋದಿಲ್ಲ. ಆಮೇಲೆ ನೆಕ್ಸ್ಟ್ ಬರೋದೇನು? ಕೊರಲ್ಲ. ಓಕೆ, ಹೀಗೆ ದಳಗಳು. ಓಕೆನಾ? ಅದ್ರ ನೆಕ್ಸ್ಟ್ ಪಾರ್ಟ್ ಏನಿದೆ? ಕೊರಲ್ಲ. ಈ ಕ್ಯಾಲಿಕ್ಸ್ ಅಲ್ಲೂ ಕೂಡ ಕೆಲವೊಂದು ಏನಾಗಿರುತ್ತೆ, ಇಲ್ಲಿ ನೋಡಿ, ಔಟ್ವರ್ಡ್, ಇನ್ವರ್ಡ್, ಕೆಲವೊಂದು ಹೀಗಿರುತ್ತೆ. ಆಸ್ಟಿವೇಶನ್ ಅಂತ ಹೇಳ್ತೀವಿ, ಅರೇಂಜ್ಮೆಂಟ್ ಆಫ್ ಕ್ಯಾಲಿಕ್ಸ್ ಅಂಡ್ ದೆನ್ ಕೊರೋಲಾ. ನೆನ್ಪಿದೆಯಾ? ಆಸ್ಟಿವೇಶನ್, ವ್ಯಾಲ್ವೆಟ್ ಎಸ್ಟಿವೇಶನ್, ಇಂಬ್ರಿಕೇಟ್ ಎಲ್ಲ ನೆನ್ಪಿದೆ ಅಲ್ವಾ? ಲಾಸ್ಟ್ ಸೆಷನ್ ಅಲ್ಲಿ ಮಾಡಿರೋದು. ಕೊರೋಲಾದಲ್ಲೂ ನಾವು ನೋಡ್ಬೇಕು, ಕ್ಯಾಲಿಕ್ಸ್ ಅಲ್ಲೂ ಕೂಡ ನಾವು ಅದನ್ನ ಅಬ್ಸರ್ವ್ ಮಾಡ್ಬೇಕು. ಇಲ್ಲಿ ಕಂಪ್ಲೀಟ್ 2 ಪೋರ್ಷನ್ ಏನಿದೆ, 2 ಎಂಡ್ ಏನಿದೆ, ಔಟ್ವರ್ಡ್ಸ್ ಇದೆ. ಫಸ್ಟ್ ಅಂಡ್ ಸೆಕೆಂಡ್ ನಾವು ಇದನ್ನ ಕನ್ಸಿಡರ್ ಮಾಡಿದ್ರೆ, ಅಪ್ಪರ್ ಅಂಡ್ ಲೋಯರ್. ಅಂಡ್ ದೆನ್ ಸೈಡ್ ಅಲ್ಲಿ ರೈಟ್ ಅಂಡ್ ಲೆಫ್ಟ್ ಅಲ್ಲಿ ಆಗೋದಾದ್ರೆ ಇದರಲ್ಲಿ ಕಂಪ್ಲೀಟ್ ಆಗಿ 2 ಇನ್ವರ್ಡ್ಸ್ ಇದೆ, ಥರ್ಡ್ ಅಂಡ್ ದೆನ್ ಫೋರ್ತ್. ಇದನ್ನ ಅಬ್ಸರ್ವ್ ಮಾಡಬೇಕು. ದಟ್ ಈಸ್ ಕ್ಯಾಲಿಕ್ಸ್. ಕೊರೋಲಾ, ವಾಟ್ ಅಬೌಟ್ ಕೊರೋಲಾ? ಕೊರೋಲಾದಲ್ಲಿ ಕಂಪ್ಲೀಟ್ ಆಗಿ ಸರ್ಕಲ್ ಇದೆ, ಎಲ್ಲೂ ಕೂಡ ಔಟ್ವರ್ಡ್ ಇನ್ವರ್ಡ್ ಇಲ್ಲ. ಹಾಗಾಗಿ ವ್ಯಾಲ್ವೇಟ್ ಎಸ್ಟಿವೇಶನ್, valvate corolla is arranged in a valvate estivation. Okay, then ಅದಾದ್ಮೇಲೆ ಆಂಡ್ರೋಶಿಯಂ ಬರುತ್ತೆ. ಆಂಡ್ರೋಶಿಯಂ ಹೇಗಿದೆ? ಒಂದು ಕೊರೊಲಾಗೆ, ಇಲ್ಲಿ ನೋಡಿ, ಇದು ಕೊರೊಲಾ, ದಳಕ್ಕೆ ಒಂದು ಅಂಟ್ಕೊಂಡಿದೆ, 2 ಅಂಟ್ಕೊಂಡಿದೆ ಅಲ್ವಾ? ಅಡೇಷನ್ ಆಗಿದೆ 2. ಅಂದ್ರೇನು? ಇಲ್ಲೊಂದಿದೆ, ಇಲ್ಲೊಂದು ಇದೆ ಅಲ್ವಾ? ಸೊ ಟೋಟಲ್ 2 ಅಡೇಸಿವ್ ಆಗಿ ಅಟ್ಯಾಚ್ ಆಗಿದೆ. ಇನ್ನ ರಿಮೈನಿಂಗ್ 4 ಏನಿದೆ ಅದು ಫ್ರೀ ಆಗಿ ಅರೇಂಜ್ ಆಗಿದೆ ಸರ್ಕಲ್ ಮ್ಯಾನರ್ ಅಲ್ಲಿ. ಓಕೆ, ಸೊ ದಟ್ ಈಸ್ ಅ ಆಂಡ್ರೋಶಿಯಂ ಅರೇಂಜ್ಮೆಂಟ್ ಇನ್ ಫ್ಲವರ್. ಅಂದ್ರೇನು? ಆಂಡ್ರೋಶಿಯಂ ಅಂದ್ರೇನು? ಪೋಲನ್ ಗ್ರೇನ್ಸ್. ದೆನ್ ಅಬೌಟ್ ಗೈನೋಶಿಯಂ, ಇನ್ನರ್ ಮೋಸ್ಟ್ ಪಾರ್ಟ್, ದಟ್ ಈಸ್ ಫಿಮೇಲ್ reproductive organ. In this gynosium, it is superior ಅಂತಂದ್ರೆ ಕಂಪ್ಲೀಟ್ ಆಗಿ ಲಾರ್ಜ್ ಸ್ಕೇಲ್ ಅಲ್ಲಿ ಇದೆ, ಜೊತೆಗೆ 2 ಓವ್ಯೂಲ್ ಇದೆ
ಅಲ್ವಾ? ಹಾಗಾಗಿ ನಾವು 2 ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಜೊತೆಗೆ ಅದು ಫ್ಯೂಸ್ ಆಗಿದೆ. ಫ್ಯೂಸ್ ಅಂದ್ರೇನು? ಕಂಪ್ಲೀಟ್ ಆಗಿ ಕವರ್ ಆಗಿದೆ. ಹಾಗಾಗಿ ಫ್ಯೂಷನ್ ಅಲ್ಲೇನೆ ತೋರಿಸ್ಬೇಕು. ಇದನ್ನ ನಾವು ಯಾವ ಪ್ಲಾಂಟ್ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ? ಎಸ್ಪೆಷಲಿ ಸಾಸಿವೆ ಗಿಡ, ಮಸ್ಟರ್ಡ್ ಪ್ಲಾಂಟ್ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ ಈ ತರ ಫ್ಲವರ್ ಅರೇಂಜ್ಮೆಂಟ್ ನ. ಜೊತೆಗೆ ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗುತ್ತೆ? ಅದು ಬ್ರಾಸಿಕೇಸಿಯೇ. ಬ್ರಾಸಿಕೇಸಿಯೇ ಫ್ಯಾಮಿಲಿಗೆ ಮಸ್ಟರ್ಡ್ ಪ್ಲಾಂಟ್ ಎಕ್ಸಾಂಪಲ್ ಇದೆ. ಸೊ ಹೀಗೆ ಫ್ಲೋರಲ್ ಡಯಾಗ್ರಾಮ್ ಅನ್ನು ನಾವು ರಿಪ್ರೆಸೆಂಟ್ ಮಾಡಬೇಕು. ಇದರ ನೋಡ್ಕೊಂಡು ನಾವು ಫ್ಲೋರಲ್ ಫಾರ್ಮುಲಾ ಕೂಡ ಬರೀಬಹುದು. ದ ಪ್ಲಾಂಟ್ ಹ್ಯಾವ್ ಅ ಆಕ್ಟಿನೋಮಾರ್ಫಿಕ್ ಅರೇಂಜ್ಮೆಂಟ್, ಅಂದ್ರೆ ಈಕ್ವಲ್ ಪಾರ್ಟ್ ಅಲ್ಲಿ ಡಿವೈಡ್ ಮಾಡಬಹುದು. ಇಟ್ಸ್ ಅ ಬೈಸೆಕ್ಸುವಲ್. Calyx is 2 plus 2, that means 4. Corolla is 4. Okay. Androecium 2 plus 4. ಇಲ್ಲಿ ನೋಡಿ, ಎರಡು ಮಾತ್ರ ಸಪರೇಟ್ ಆಗಿ ಹೊರಗಡೆ ಇದೆ. ಇನ್ನು 4 ಮಿಕ್ಕಿದೇನಿದೆ ಕಂಪ್ಲೀಟ್ ಆಗಿ ಫ್ರೀ ಆಗಿ ಇದೆ ಅಲ್ವಾ? ಅದನ್ನ ಹಾಗೆ ರಿಪ್ರೆಸೆಂಟ್ ಮಾಡಬೇಕು. 2 plus 4. And then underline gynoecium is, it's a superior ovary. The ovules are infused in a ovary that is of 2. Okay. Yes. So this is about the floral formula and the floral diagram. ಈಗ ಇದೇ ಒಂದು ಎಕ್ಸಾಂಪಲ್ ನ ಇಟ್ಕೊಂಡು ನಾವು ಎರಡು ಫ್ಯಾಮಿಲಿನ ಡಿಸ್ಕ್ರೈಬ್ ಮಾಡ್ತಾ ಹೋಗೋಣ. ಓಕೆ, ಇಸ್ ದಟ್ ಕ್ಲಿಯರ್? ಎನಿ ಡೌಟ್ಸ್? ಏನಾದ್ರೂ ಡೌಟ್ಸ್ ಇದೆಯಾ? ಇಫ್ ಎಸ್, ಸೇ ಎಸ್. ನಾನು ಇನ್ನೊಂದ್ಸಲಿ ಹೇಳ್ತೇನೆ. ಇಲ್ಲ ಅಂತಂದ್ರೆ ನಾವು ಕಂಟಿನ್ಯೂ ಮಾಡೋಣ. ಓಕೆ. Some important families. First is Fabaceae. Fabaceae ಅಂತಂದ್ರೆ ನಮ್ಮ ಎಲ್ಲ ಏನ್ ಹೇಳ್ತೀವಿ, ಕಾಳುಗಳು ಬರುತ್ತಲ್ವಾ? ಬೆಂಗಾಲ್ ಗ್ರಾಮ್ ಇರ್ಬೋದು, ಸ್ವೀಟ್ ಬಟಾಣಿ ಕಾಳು, ಹೆಸರು ಕಾಳು, ಆ ತರದೆಲ್ಲ ಕೂಡ ಫ್ಯಾಬೇಸಿಯೆ ಫ್ಯಾಮಿಲಿಗೆ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಫ್ಲೋರಲ್ ಡಯಾಗ್ರಾಮ್ ಕೂಡ ಕೊಟ್ಟಿದ್ದಾರೆ. ಮೇನ್ ಆಕ್ಸಿಸ್ ಇದೆ ಅಲ್ವಾ? ಪ್ರತಿಯೊಂದಕ್ಕೂ ಮೇನ್ ಆಕ್ಸಿಸ್ ಇರುತ್ತೆ ಫ್ಯಾಬೇಸಿಯೆ ಫ್ಯಾಮಿಲಿಯಲ್ಲಿ. ಸೊ ನಾವು ಮೇಜರ್ ಆಗಿ ಹ್ಯಾಬಿಟ್ಯಾಟ್ ಅನ್ನೆಲ್ಲ ನಿಮಗೆ ಗೊತ್ತಿರುವಂತದ್ದು. ಅದಕ್ಕಿಂತ ಹೆಚ್ಚಿನದಾಗಿ ಇಂಪಾರ್ಟೆಂಟ್ ಥಿಂಗ್ಸ್ ನ ಫ್ಲೋರಲ್ ಡಯಾಗ್ರಾಮ್ ಮತ್ತೆ ಫ್ಲೋರಲ್ ಫಾರ್ಮುಲಾ ಬರೆಯೋದಕ್ಕೆ ಬೇಕಾಗಿರೋ ಮೇಜರ್ ಇನ್ಫಾರ್ಮೇಶನ್ಸ್ ಯಾವುದು? ಆಂಡ್ರೋಶಿಯಂ, ಗೈನೋಶಿಯಂ ಅಂಡ್ ದ ಫ್ರೂಟ್, ಅಲಾಂಗ್ ವಿತ್ ದಟ್ ಕೊರೋಲಾ ಅಂಡ್ ಕ್ಯಾಲಿಕ್ಸ್. ಓಕೆ, ಇದನ್ನ ನೀವು ಮೇಜರ್ ಆಗಿ ಸ್ಟೆಪ್ ವೈಸ್ ಸ್ಟೆಪ್ ಬರಿತಾ ಹೋಗ್ಬೇಕು. ಸೊ ಇಲ್ಲಿ ಆಂಡ್ರೋಶಿಯಂ ಅಂತಂದ್ರೆ ಏನು? ಮೇನ್ ಪಾರ್ಟ್, ಮೇಲ್ ಪಾರ್ಟ್. 10. ಇಟ್ಸ್ ಅ ಡೈಅಡಾಲ್ಫಸ್. ಡೈಅಡಾಲ್ಫಸ್ ಅಂತಂದ್ರೆ ಏನು? ಎರಡು ಗ್ರೂಪ್ ಆಗಿ ಯೂನಿಟ್ ಆಗಿ ಇರೋ ಅರೇಂಜ್ಮೆಂಟ್ ಇರುವಂತ ಒಂದು ಆಂಥರ್ಗಳಿದೆ ಅಂತ ಹೇಳಿ ನಾವು ನೋಡ್ತೀವಿ. ದೆನ್ ಆಂಥರ್ ಈಸ್ ಡೈಥೆಕಸ್. ಡೈಥೆಕಸ್ ಅಂತಂದ್ರೆ ಏನು? ಕಂಪ್ಲೀಟ್ ಎರಡು ಕಂಪಾರ್ಟ್ಮೆಂಟ್ ಇದೆ, ಹಾಗಾಗಿ ಅದನ್ನ ಡೈಥೆಕಸ್ ಅಂತ ಹೇಳ್ತೀವಿ. ದೆನ್ ಗೈನೋಶಿಯಂ, ಓವರಿ ಸುಪೀರಿಯರ್. ಓವರಿ ಸುಪೀರಿಯರ್ ಅಂತ ಅಂದ್ರೆ ಜಿ ಅಂಡರ್ಲೈನ್ ಹಾಕ್ಬೇಕು. ಮೋನೋಕಾರ್ಪುಲರಿ ಅಂತಂದ್ರೇನು? ಒಳಗಡೆಗೆ ಒಂದೇ ಓವ್ಯೂಲ್ ಇರುವಂತದ್ದು. ಓಕೆ, ಮೋನೋಕಾರ್ಪುಲರಿ. ಯುನಿಆಕ್ಯುಲಾರ್ ವಿತ್ ಮೆನಿ ಓವ್ಯೂಲ್ಸ್. ಸ್ಟೈಲ್ ಸಿಂಗಲ್. ಇಲ್ಲಿದೆ ನೋಡಿ, ಹೀಗೆ ಕಾರ್ಪಲ್ ಒಂದೇ ಇರುವಂತದ್ದು, ಜೊತೆಗೆ ಫ್ಯೂಷನ್ ಇಲ್ಲ, ಹೀಗೆ ಕವರ್ ಅಪ್ ಇಲ್ಲ. ಓಕೆ, ಓಪನ್ ಇದೆ, ಹಾಗಾಗಿ ಇದನ್ನ ಬ್ರಾಕೆಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಿಲ್ಲ. ಅಂಡ್ ದೆನ್ ಫ್ರೂಟ್ಸ್ ಆರ್ ಇನ್ ಅ ಲೆಗ್ಯೂಮ್. ಲೆಗ್ಯೂಮ್ ಅಂತಂದ್ರೆ ಏನು? ಪಾಡ್ ಅಲ್ಲಿ ಇರುತ್ತೆ. ಓಕೆ, ನೀವು ಕಡಲೆ ಗಿಡ ನೋಡಿದಿರಲ್ವಾ? ಹೀಗೆ ಓಪನ್ ಸಿಪ್ಪೆ ಎಲ್ಲ ಇರುತ್ತಲ್ವಾ, ಗ್ರೀನ್ ಕಲರ್ದು. ದೆನ್ ಸೀಡ್ ಆಲ್ಸೋ ಹ್ಯಾವ್ 1 to many. ಕೆಲವೊಂದ್ರಲ್ಲಿ ಒಂದಿರುತ್ತೆ, ಕೆಲವೊಂದ್ರಲ್ಲಿ ಪೀ ಪ್ಲಾಂಟ್ ತಗೊಂಡ್ರೆ ನಮ್ಗೆ ಬಟಾಣಿ ಕಾಳು ತಗೊಂಡ್ರೆ ಮ್ಯಾಕ್ಸಿಮಮ್ ಇರುತ್ತೆ. ಅದೇ ನಾವು ಕಡಲೆಕಾಳು ತಗೊಂಡ್ರೆ ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಒಂದೇ ಇರುವಂತದ್ದು. ಆಸ್ ವೆಲ್ ಆಸ್ ನಾನ್ ಎಂಡೋಸ್ಪರ್ಮಿಕ್ ಅಂದ್ರೇನು? ಫ್ಲೆಶಿ ಪಾರ್ಟ್ ಇರೋದಿಲ್ಲ, ಅಂದ್ರೆ ಸ್ಮೂತ್ ಆಗಿರುವಂತ ಟಿಶ್ಯೂ ಇರೋದಿಲ್ಲ. ಇಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗಿರುತ್ತೆ. ಓಕೆ, ಸೊ ಅಬೌಟ್ ಇನ್ ದಿಸ್ ಪರ್ಸೆಂಟೇಜ್ ಅಂತಂದ್ರೇನು? ಝೈಗೋಮಾರ್ಫಿಕ್, ಈಕ್ವಲ್ ಆಗಿ ಡಿವೈಡ್ ಆಗದೆ ಇರುವಂತದ್ದು. ಓಕೆ, ಝೈಗೋಮಾರ್ಫಿಕ್ percentage. Bisexual flower. Corolla is 5. That is in a united. ಫ್ಯೂಷನ್ ಅಲ್ಲಿ ಇದೆ, ಅಟ್ಯಾಚ್ಡ್ ಆಗಿರುತ್ತೆ. ಒಂದೊಂದು ಪೆಟಲ್ಗೂ ಕೂಡ ಹೀಗೆ ಅರೇಂಜ್, ಸಪರೇಟ್ ಆಗಿರೋದಿಲ್ಲ, ಅದನ್ನ ಹೀಗೆ ಬರೀಬೇಕು. ದೆನ್ ಕೊರೋಲಾ ಇಸ್ ಅರೇಂಜ್ಮೆಂಟ್ ಈಸ್ 1 plus 2 plus 2. ಎರಡು ಯುನೈಟ್ ಆಗಿದೆ,
ಎರಡು ಫ್ರೀ ಇದೆ, ಮತ್ತೊಂದು ಸಿಂಗಲ್ ಆಗಿದೆ ಅನ್ನೋದು ಅರೇಂಜ್ಮೆಂಟ್ ಆಫ್ ದಳ, ಕೊರೋಲಾ ಅಂತ ಹೇಳ್ತೀವಲ್ಲ. ಅಂಡ್ ದೆನ್ ಆಂಡ್ರೋಶಿಯಂ, ಆಂಡ್ರೋಶಿಯಂ 9 ಈಸ್ ಯುನೈಟೆಡ್ ಪ್ಲಸ್ 1 ಈಸ್ ಫ್ರೀ. ಇಲ್ಲಿ ನೋಡಿ ಆಂಡ್ರೋಶಿಯಂ, ಇದೆಲ್ಲದು ಆಂಡ್ರೋಶಿಯಂ ಅಂದ್ರೇನು, ಆಂಥರ್ನ ಅರೇಂಜ್ಮೆಂಟ್. ಒಂದು ಮಾತ್ರ ಸಪರೇಟ್ ಆಗಿದೆ, ಬಾಕಿ ಎಲ್ಲದೂ ಕೂಡ ಯುನೈಟ್ ಆಗಿದೆ. ಬಾಕಿ 9 ಏನಿದೆ ಯುನೈಟ್ ಆಗಿದೆ. ಓಕೆ, ಹಾಗಾಗಿ ಇದನ್ನ ಈ ರೀತಿಯಲ್ಲಿ ರಿಪ್ರೆಸೆಂಟ್ ಮಾಡಬೇಕು. ದೆನ್ ಗೈನೋಶಿಯಂ ಈಸ್ ಸುಪೀರಿಯರ್, ಇಟ್ಸ್ ನಾಟ್ ಇನ್ ಅ ಫ್ಯೂಸ್ಡ್, ಅಂದ್ರೇನು ಕಂಪಾರ್ಟ್ಮೆಂಟ್ ಅಲ್ಲಿ ಇಲ್ಲ, ಬಟ್ ಹಾಗೆ ಸಿಂಗಲ್ ಆಗಿ ಇರುವಂತದ್ದು. ಓಕೆ, ದಿಸ್ ಇಸ್ ಅಬೌಟ್ ದ ಫ್ಯಾಬೇಸಿ. ದೆನ್ ಸೊಲನೇಸಿ. ಸೊಲನೇಸಿ ಅಂದ್ರೇನು, ನಮ್ಮ ಎಲ್ಲಾ ಪ್ಲಾಂಟ್ಸ್ಗಳು ಬರುತ್ತಲ್ವಾ, ಇಲ್ಲಿ ನೋಡಿ ಸೊಲನೇಸಿಯಲ್ಲಿ ಬ್ರಿಂಜಾಲ್ ಬರುತ್ತೆ, ಬದನೆಕಾಯಿ ಬರುತ್ತೆ, ಟೊಮ್ಯಾಟೊ, ಪೊಟ್ಯಾಟೊ, ಚಿಲ್ಲಿ, ಬೆಲಾಡೋನಾ. ಬೆಲಾಡೋನಾ ಅಂತಂದ್ರೆ ಚಿಕ್ಕ ಚಿಕ್ಕ ಈ ಚಿಕ್ಕ ಸೂಜಿ ಮೆಣಸು ಅಂತ ಹೇಳ್ತೇವೆ ಅಲ್ವಾ, ಅದು ಬರುತ್ತೆ. ಅಂಡ್ ದೆನ್ ಅಶ್ವಗಂಧ. ಅಶ್ವಗಂಧ ನೀವು ಮೇಜರ್ ಆಗಿ ಆಯುರ್ವೇದಿಕ್ ಮೆಡಿಸಿನ್ಸ್ ಅಲ್ಲಿ ಯೂಸ್ ಮಾಡ್ಕೊಳ್ಳುವಂಥದ್ದು, ಅದೆಲ್ಲದೂ ಕೂಡ ಸೊಲನೇಸಿಯ ಫ್ಯಾಮಿಲಿಗೆ ಬರುತ್ತೆ. ಅಂಡ್ ದೆನ್ ಟೊಬ್ಯಾಕೊ, ತಂಬಾಕು. ಅಂಡ್ ದೆನ್ ಪೆಟುನಿಯಾ, ಇದೆಲ್ಲ ಆರ್ನಮೆಂಟಲ್ ಫ್ಲವರ್ಸ್, ಅಂದ್ರೇನು ಶೋ ಗಿಡಗಳ ತರ ಯೂಸ್ ಮಾಡ್ಕೊಳ್ಳುವಂಥದ್ದು. ಪೆಟುನಿಯಾ ಇಲ್ಲೇ ನೋಡಿ, ಇದನ್ನೆಲ್ಲ ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಳುವಂತ ಒಂದಷ್ಟು ಫ್ಲವರಿಂಗ್ ಪ್ಲಾಂಟ್ಸ್. ಅದು ಕೂಡ ನಮ್ಮ ಎಲ್ಲಿ ನೋಡ್ಬೋದು, ಸೊಲನೇಸಿಯ ಫ್ಯಾಮಿಲಿಯಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಇದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ, ಇಟ್ಸ್ ಅ ಲಾರ್ಜ್ ಪೊಟ್ಯಾಟೊ ಫ್ಯಾಮಿಲಿ. ಇಟ್ ಈಸ್ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ಟ್ರಾಪಿಕ್ಸ್, ಸಬ್ಟ್ರಾಪಿಕ್ಸ್ ಅಂಡ್ ಈವನ್ ಟೆಂಪರೇಟ್ ಝೋನ್ಸ್. ಟ್ರಾಪಿಕ್ಸ್ ಅಂಡ್ ಸಬ್ಟ್ರಾಪಿಕ್ ಅಂತಂದ್ರೇನು, ನೀವು ಓದಿದಿರಲ್ವಾ, ಸಮಶೀತೋಷ್ಣ ವಲಯ, ಉಷ್ಣವಲಯ, ಶೀತೋಷ್ಣ ವಲಯ, ಟೆಂಪರೇಟ್ ಝೋನ್ ಅಂತೆಲ್ಲ ಓದ್ತಿದ್ರಲ್ವಾ ಹೈಸ್ಕೂಲಲ್ಲಿ. ಅದನ್ನೇ ಈ ತರ ಮೆನ್ಷನ್ ಮಾಡಬೇಕು ಹ್ಯಾಬಿಟ್ಸ್ ಅಲ್ಲಿ. ಓಕೆ, ಸಬ್ ಟ್ರಾಪಿಕ್ ಈವನ್ ಟೆಂಪರೇಟ್ ಝೋನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ನಾವು ನೋಡ್ತಾ ಹೋಗ್ಬೋದು. ನೋಡಿ, ಇದ್ರ ಪ್ಲಾಂಟ್ಸ್ ಹೀಗಿದೆ. ಓಕೆ, ಇದು ಪೊಟ್ಯಾಟೊ. Then major information about this family is that in Androecium, stamens are in number, epipetalous. ಫ್ಲವರ್ ಇಲ್ಲಿದೆ ನೋಡಿ, ಅದನ್ನ ನಾವು ಕಟ್ ಮಾಡಿದ್ರೆ, ಹಾಫ್ ಸೆಕ್ಷನ್ ಮಾಡಿದ್ರೆ, ಲಾಂಗಿಟ್ಯೂಡಿನಲ್ ಸೆಕ್ಷನ್ ಮಾಡಿದ್ರೆ ಸ್ಟೇಮನ್ಸ್ಗಳು ಹೀಗೆ ಅರೇಂಜ್ ಆಗಿದೆ. ಓಕೆ, ದೆನ್ ಗೈನೋಶಿಯಂ. ಗೈನೋಶಿಯಂ ಬೈಕಾರ್ಪಿಲರಿ, ಎರಡು ಕಾರ್ಪಲ್ ಇರುವಂತದ್ದು, ಎರಡು ಕಂಪಾರ್ಟ್ಮೆಂಟ್ ಇರುವಂತದ್ದು. ಇಲ್ಲಿದೆ ನೋಡಿ, ಎರಡು ಕಂಪಾರ್ಟ್ಮೆಂಟ್ ಒಳಗಡೆ ಮತ್ತೆ ಚಿಕ್ಕ ಚಿಕ್ಕ ಓವ್ಯೂಲ್ಸ್ ಇದೆ. ಕಾರ್ಪೆಲ್ಸ್ ಅಂದ್ರೆ ಏನು, ಕಂಪಾರ್ಟ್ಮೆಂಟ್. ಓಕೆನಾ, ಎರಡು ಕಂಪಾರ್ಟ್ಮೆಂಟ್ ಒಳಗಡೆಗೆ ಮತ್ತೆ ಚಿಕ್ಕ ಚಿಕ್ಕದಾಗಿರುವಂತ ಓವ್ಯೂಲ್ಸ್ ನಾವೇನ್ ಹೇಳ್ತೀವಿ, ಬೈಕಾರ್ಪಲರಿ. ಸಿನ್ಕಾರ್ಪಸ್. ಓಕೆ, ಓವರಿ ಸುಪೀರಿಯರ್ ಮ್ಯಾಕ್ಸಿಮಮ್ ಆಗಿರುವಂತದ್ದು. ಬೈಲಾಕ್ಯುಲರ್ ಪ್ಲಾಸೆಂಟಾ. ಪ್ಲಾಸೆಂಟಾ ಏನಾಗಿದೆ, ಸ್ವೋಲನ್ ಆಗಿದೆ ಹೀಗೆ ಕೆಳಗಡೆ ಪೋರ್ಷನ್ ಅಲ್ಲಿ, ವಿತ್ ಮೆನಿ ಓವ್ಯೂಲ್ಸ್. ಇಲ್ಲಿದೆ ಅಲ್ವಾ, ಮೆನಿ ಓವ್ಯೂಲ್ಸ್. ದೆನ್ ಫ್ರೂಟ್ಸ್. ವಾಟ್ ಅಬೌಟ್ ಫ್ರೂಟ್ಸ್? ಬೆರಿ. ಇಲ್ಲಿದೆ ನೋಡಿ, ಬೆರೀಸ್ ಚಿಕ್ಕ ಚಿಕ್ಕದಾಗಿರುವಂತ ಒಂದು ಏನ್ ಹೇಳ್ಬೋದು, ಚೆರಿ ಟೈಪ್ ಅಲ್ಲಿ ಇರುತ್ತೆ, ಅಥವಾ ಟೊಮ್ಯಾಟೊ ಟೈಪ್ ಅಲ್ಲಿ ಇರುತ್ತೆ. ಟೊಮ್ಯಾಟೊ ಗಿಡ ನೋಡಿದಿರಲ್ವಾ ಹೇಗಿರುತ್ತೆ ಅಂತ, ಇದನ್ನ ಬೆರೀಸ್ ಅಂತ ಹೇಳ್ತೀವಿ. ಅಥವಾ ಕ್ಯಾಪ್ಸುಲ್ ಕೂಡ ಇರುತ್ತೆ. ಚಿಲ್ಲಿ ತಗೊಂಡ್ರೆ ನಾವು ಕ್ಯಾಪ್ಸುಲ್ ಶೇಪ್ ಅಲ್ಲಿ ಇರುತ್ತೆ. ಸೀಡ್ಸ್ ದಟ್ ಹ್ಯಾವ್ ಯೂಶುವಲಿ ಮೆನಿ. ನಾವು ಯಾವುದೇ ಪ್ಲಾಂಟ್ಸ್ ಅನ್ನ ತಗೊಂಡ್ರೆ ಸೀಡ್ಸ್ ಅಲ್ಲಿ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಬ್ರಿಂಜಾಲ್ ಅಲ್ಲೂ ಸೀಡ್ಸ್ ಜಾಸ್ತಿ ಇರುತ್ತೆ, ಚಿಲ್ಲಿ ಕೂಡ ಜಾಸ್ತಿ ಇರುತ್ತೆ. ಪೊಟ್ಯಾಟೊ ಅಲ್ಲಿ ಅಫ್ಕೋರ್ಸ್ ಸೀಡ್ ಇರೋದಿಲ್ಲ, ಬಟ್ ಟೊಮ್ಯಾಟೊ ಕೂಡ ನಾವು ಕನ್ಸಿಡರ್ ಮಾಡಿದ್ರೆ ಮ್ಯಾಕ್ಸಿಮಮ್ ಸೀಡ್ಸ್ ನಾವು ಅಬ್ಸರ್ವ್ ಮಾಡ್ಬೋದು. ಸಮ್ ಸೀಡ್ಸ್ ಹಾವ್ ಎಂಡೋಸ್ಪರ್ಮಸ್, ಅಂದ್ರೆ ಫ್ಲೆಶಿ ಪಾರ್ಟ್ ಇರುತ್ತೆ, ವೆಟ್ ಟಿಶ್ಯೂ ಇರುತ್ತೆ. ಅಂಡ್ ದೆನ್ ಇನ್ಫ್ಲೋರೆಸೆನ್ಸ್, ಸಾಲಿಟರಿ ಅಂತಂದ್ರೇನು, ಸಿಂಗಲ್ ಫ್ಲವರ್. ಇಲ್ಲಿ ನೋಡಿ, ಸಿಂಗಲ್ ಇರೋದ್ರಿಂದ ಬಂಚಸ್ ಅಲ್ಲಿ ಇರೋದಿಲ್ಲ, ಸಿಂಗಲ್ ಆಗಿರುತ್ತೆ. ಇಲ್ಲಿದೆ ನೋಡಿ, ಸಿಂಗಲ್ ಫ್ಲವರ್ ಅಂದ್ರೆ ಸೊಲಿಟರಿ ಅಂತಂದ್ರೇನು, ಸಿಂಗಲ್ ಫ್ಲವರ್. ಆಕ್ಸಿಲರಿ ಆಫ್ ಸೈಮೋಸ್ ಶೇಪ್ ಅಲ್ಲೇ ಇರುತ್ತೆ, ಯಾಕಂದ್ರೆ ಎಂಡ್ ಆಗೋದು ಒಂದು ಫ್ಲವರ್ ಇಂದ. ಈ ಅಪಿಕಲ್ ಮೆರಿಸ್ಟೆಮ್ ಏನಿದೆ, ಅದು ಎಂಡ್ ಯಾವ ತರ ಆಗುತ್ತೆ,
ಒಂದು ಸಿಂಗಲ್ ಫ್ಲವರ್ ಇಂದ ಆಗುತ್ತೆ. ಹಾಗಾಗಿ ಸೈಮೋಸ್ ರಿಪ್ರೆಸೆಂಟೇಷನ್ ಇನ್ಫ್ಲೋರೆಸೆನ್ಸ್ ಆಗಿ ತೋರಿಸ್ತಾ ಹೋಗುತ್ತೆ. ಓಕೆ, ದೆನ್ ನಾವು ಇದನ್ನ ಟೆಕ್ನಿಕಲ್ ಡೀಟೇಲ್ ಅಲ್ಲಿ ಬರೆಯೋದಾದ್ರೆ ಇಟ್ಸ್ ಝೈಗೋಮಾರ್ಫಿಕ್ ಫ್ಲವರ್, ಸಾರಿ ಆಕ್ಟಿನೋಮಾರ್ಫಿಕ್ ಫ್ಲವರ್, bisexual flower with corolline 5 that is in ಫ್ಯೂಷನ್. ಇಲ್ಲಿ ನೋಡಿ ಸಪರೇಟ್ ಔಟ್ ಆಗಿಲ್ಲ, ರೋಸ್ ಅಲ್ಲಿ ಇರೋ ತರನೇ ಕಂಪ್ಲೀಟ್ ಆಗಿ ಯುನೈಟ್ ಆಗಿದೆ. ಅದಕ್ಕೆ ಏನ್ ಮಾಡಿದ್ದಾರೆ, ಬ್ರಾಕೆಟ್ ಅಲ್ಲಿ ರಿಪ್ರೆಸೆಂಟ್ ಮಾಡಿದ್ದಾರೆ. ಅಂಡ್ ದೆನ್ ಕೊರೋಲಾ ಅಂದ್ರೆ ಏನು, ದಳದಲ್ಲಿ ಹೇಗಿದೆ 5 ಇದೆ. 5 ಅಗೇನ್ ಇದು ಕೂಡ ಯುನೈಟ್ ಆಗಿರುವಂತದ್ದು, ಎಲ್ಲೂ ಕೂಡ ಓಪನ್ ಇಲ್ಲ. ದೆನ್ ಆಂಡ್ರೋಶಿಯಂ, ಇಲ್ಲಿ ನೋಡಿ ಫ್ಯೂಷನ್ ಆಗಿದೆ ಅಂತ ಹೇಳಿ ರಿಪ್ರೆಸೆಂಟ್ ಮಾಡಿದ್ದಾರೆ, ಅಪ್ಪರ್ ಬ್ರಾಕೆಟ್. ಆಂಡ್ರೋಶಿಯಂ ಮತ್ತೆ ಕೊರೋಲಾದಲ್ಲಿ ಜೊತೆಗೆ ಅಂಟ್ಕೊಂಡಿದೆ ಈ ಸ್ಟೇಮನ್ಸ್ಗಳು, ಪೋಲನ್ ಗ್ರೇನ್ಸ್ ಏನಿದೆ ಎರಡು ಕೂಡ ಕೊರೋಲಾ ಜೊತೆನೆ ಅಂಟ್ಕೊಂಡಿರೋದಕ್ಕೆ. ಹಾಗಾಗಿ ಎಷ್ಟು ನಂಬರ್ ಇದೆ, ಇದು 5 ಇದೆ. ಆದ್ರೆ ಅದು ಫ್ರೀ ಆಗಿದೆ, ಮತ್ತೆ ಕವರ್ ಅಪ್ ಆಗಿಲ್ಲ. ಅಂಡ್ ದೆನ್ ಸುಪೀರಿಯರ್ ಓವರಿ ಪ್ಲಸ್ 2 ಕಾರ್ಪಲ್ಸ್ ಅನ್ನ ಹೇಳುತ್ತೆ, ಅಲಾಂಗ್ ವಿತ್ ದಟ್ ಮೆನಿ ಓವ್ಯೂಲ್ಸ್ ಅಂತ ಹೇಳಿದೆ. ಓಕೆ, ದಿಸ್ ಅಬೌಟ್ ದ ಯಾವ್ದದು ಫಾರ್ಮುಲಾ. ಅದನ್ನ ನಾವು ಡೈಗ್ರಾಮ್ ನೋಡೋದಾದ್ರೆ ಇಲ್ಲಿ ನೋಡಿ, ಆಕ್ಟಿನೋಮಾರ್ಫಿಕ್ ಫ್ಲವರ್ ಕಂಪ್ಲೀಟ್ ಆಗಿ ಎಲ್ಲ ಕ್ಯಾಲಿಕ್ಸ್ಗಳು ಯುನೈಟ್ ಆಗಿದೆ, ವ್ಯಾಲ್ವೇಟ್ ಎಸ್ಟಿವೇಶನ್ ಇದೆ. ಕೊರೋಲಾ ಕೂಡ ಕಂಪ್ಲೀಟ್ ಆಗಿ ಯುನೈಟ್ ಆಗಿದೆ, ನೋಡಿ ಯುನೈಟ್ ಆಗಿರೋದನ್ನ ತೋರಿಸಿದ್ದಾರೆ, ಫ್ರೀ ಇಲ್ಲ, ಅದು ಕೂಡ ವ್ಯಾಲ್ವೇಟ್ ಎಸ್ಟಿವೇಶನ್. ಈ ಪ್ರತಿಯೊಂದು ಯುನೈಟ್ ಆಗಿರೋ ಜಾಗದಲ್ಲಿ, ಬೈಂಡ್ ಆಗಿರೋ ಜಾಗದಲ್ಲಿ ಒಂದೊಂದು ಆಂಡ್ರೋಶನ್, ಒಂದೊಂದು ಸ್ಟೇಮನ್ ಅಥವಾ ಒಂದೊಂದು ಪೋಲನ್ ಗ್ರೇನ್ಸ್ ಸ್ಟೇಮನ್ ಏನಿದೆ ಅರೇಂಜ್ ಆಗಿದೆ ಅಂತ ಹೇಳಿ ತೋರಿಸಿರೋದು. ದೆನ್ ರಿಮೈನಿಂಗ್ 2 ಕಾರ್ಪಲ್ಸ್ ಅನ್ನೋದನ್ನ ಹೀಗೆ ತೋರಿಸಿರುವಂತದ್ದು. ಓಕೆ, ದಿಸ್ ಅಬೌಟ್ ದ ಫ್ಲೋರಲ್ ಡೈಗ್ರಾಮ್. ನಿಮ್ಮ ಈ ತರ ಇನ್ಫಾರ್ಮೇಶನ್ ನಿಮ್ಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಅಲ್ಲೂ ಬರೆಯೋದಿರುತ್ತೆ. ಓಕೆ, ಹಾಗಾಗಿ ಎರಡು ಕಡೆ ನೀವು ಫೋಕಸ್ ಮಾಡ್ಬೇಕಾಗಿರೋದ್ರಿಂದ ನೀವು ಪ್ರಾಕ್ಟಿಕಲ್ ಸೆಷನ್ ಅಲ್ಲಿ ಇದನ್ನ ಕೊಡ್ತಾರೆ, ಬರೀರಿ, ಟೆಕ್ನಿಕಲ್ ಡೀಟೇಲ್ ಬರೀರಿ. ನಿಮ್ಗೆ ಒಂದು ಪ್ಲಾಂಟ್ ಅನ್ನ ಕೊಟ್ಬಿಟ್ಟು ಇದನ್ನ ನೀಟಾಗಿ ಬರೀಬೇಕು ಎಲ್ಲದನ್ನು. ಅದ್ರ ಮೇಲೆ ನಿಮ್ಗೆ ಟೋಟಲ್ ಆಲ್ಮೋಸ್ಟ್ ಆಲ್ 5 to 10 ಮಾರ್ಕ್ಸ್ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನೀಟಾಗಿ ಕಲ್ತ್ಕೊಳ್ಳಿದ್ದೇನೆ. ಎಸ್, ದ ಥರ್ಡ್ ಫ್ಯಾಮಿಲಿ ಇಸ್ ದಟ್ ಲಿಲಿಯೇಸಿ. ಲಿಲಿಯೇಸಿ ಅಂತಂದ್ರೆ ಏನು, ಯೂಶುವಲಿ ನಮ್ಮ ಲೋಟಸ್ ಫ್ಯಾಮಿಲಿಗೆ ಬರುವಂತ ಎಲ್ಲಾ ಪ್ಲಾಂಟ್ಸ್ಗಳು ನಾವು ಲಿಲಿಯೇಸಿ ಅಂತ ಹೇಳ್ತೀವಿ. ಓಕೆ, ಈ ಆರ್ಕಿಡ್ಸ್ ಬರುತ್ತಲ್ವಾ, ಅದನ್ನೆಲ್ಲದು ಕೂಡ ಲಿಲಿ ಫ್ಯಾಮಿಲಿಗೆ ಬರುವಂತದ್ದು. ಆನಿಯನ್ ಇರ್ಬೋದು, ಆಮೇಲೆ ಗಾರ್ಲಿಕ್ ಇರ್ಬೋದು, ಅವೆಲ್ಲದು ಕೂಡ ಲಿಲಿಯೇಸಿಗೆ ಬರುವಂತದ್ದು. ಇಟ್ಸ್ ಅ ಕ್ಯಾರೆಕ್ಟರಿಸ್ಟಿಕ್ ರಿಪ್ರೆಸೆಂಟೇಟಿವ್ ಆಫ್ ಮೊನೊಕೋಟಲಿಡಾನ್ ಪ್ಲಾಂಟ್ಸ್. ಇಲ್ಲಿ ನೋಡಿ, ಲಿಲಿ ಫ್ಯಾಮಿಲಿ ಅಂತಂದ್ರೆ ನಾವು ಮೊನೊಕೋಟಲಿಡಾನ್ ಅಂತಾನೆ ಹೇಳ್ಬೋದು. ಎಕ್ಸಾಂಪಲ್ ಬಂದು ಟ್ಯೂಲಿಪ್ ಫ್ಲವರ್ಸ್ ನ ನೋಡಿದಿರಲ್ವಾ, ಯೂಶುವಲಿ ಬೊಕೇಸ್ಗೆಲ್ಲ ಯೂಸ್ ಮಾಡ್ಕೊಳ್ತಾರೆ. ದೆನ್ ಗ್ಲೋರಿಯೋಸಾ ಸುಪರ್ಬಾ ಅಂದ್ರೆ ಏನು, ಗೌರಿ ಹೂವು ಅಂತೆಲ್ಲ ಹೇಳ್ತಾರಲ್ಲ ಹಳ್ಳಿ ಸೈಡ್ ಅಲ್ಲಿ, ಅದನ್ನ ನಾವು ಗ್ಲೋರಿಯೋಸಾ ಸುಪರ್ಬಾ ಅಂತ ಹೇಳ್ತೀವಿ. ಮೊನೊಕಾಟ್ಸ್ ಇದೆ ನೋಡಿ. ಪ್ಯಾರಲಲ್ ವೇನಿಯೇಷನ್ ಇದೆ ಅಂದ್ರೆ ಏನು, ಪ್ಯಾರಲಲ್ ಆಗಿ ಸಮಾನಾಂತರ ರೇಖೆಯಲ್ಲಿ ಮಿಡ್ರಿಬ್ಗಳು ಅರೇಂಜ್ಮೆಂಟ್ ಆಗ್ತಾ ಇರುತ್ತೆ. ಓಕೆ, ದೆನ್ ಅಲೋವೆರಾ. ಆನಿಯನ್ ಅಂತಂದ್ರೆ ಆಲಿಯಂ ಸೆಪಾ. ಓಕೆ, ಇಟ್ಸ್ ಡಿಸ್ಟ್ರಿಬ್ಯೂಟೆಡ್ ವರ್ಲ್ಡ್ ವೈಡ್. ನಾವು ಯಾವುದೇ ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರು ನಾವು ಈ ತರ ಪ್ಲಾಂಟ್ಸ್ ಅನ್ನ ನೋಡ್ಬೋದು. ಇದೇ ಉಷ್ಣವಲಯದಲ್ಲೇ ಆಗುತ್ತೆ, ಸಬ್ ಟ್ರಾಪಿಕಲ್ ಆಗುತ್ತೆ, ಟ್ರಾಪಿಕಲ್ ರೀಜನ್ ಅಲ್ಲಿ ಮಾತ್ರ ಸಿಗುತ್ತೆ ಅನ್ನೋ ತರದಲ್ಲಿ ಇಲ್ಲ, ಎಲ್ಲಿ ಕೂಡ ನಾವು ಇದನ್ನ ನೋಡ್ಬೋದು ಈ ಪ್ಲಾಂಟ್ಸ್. ಇನ್ ದಿಸ್ ಪ್ಲಾಂಟ್ ಇನ್ಫ್ಲೋರೆನ್ಸೆನ್ಸ್ ಈಸ್ ಸಾಲಿಟರಿ ಅಂತಂದ್ರೆ ಏನು ನೋಡಿ, ಸಿಂಗಲ್ ಆಗಿ ಆಕ್ಸಿಸ್ ಏನಿದೆ, ಎಪಿಕಲ್ ಮೆರಿಸ್ಟಮ್ ಏನಿದೆ, ಕಂಪ್ಲೀಟ್ ಆಗಿ ಒಂದು ಸಿಂಗಲ್ ಫ್ಲವರ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿದೆ ನೋಡಿ, ನೀವು ಕೂಡ ಮನೆಯಲ್ಲಿ ಗ್ರೋ ಮಾಡ್ಬೋದು ಅಲ್ವಾ, ತಗೊಂಡ್ ಬಂದು ನೀರಲ್ಲಿ ಇಟ್ರೆ ಚೆನ್ನಾಗಿ ಗ್ರೋ ಆಗುತ್ತೆ. ದೆನ್ ಸೈಮೋಸ್ ರಿಪ್ರೆಸೆಂಟ್ ಮಾಡುತ್ತೆ. ಆಫನ್ ಇಟ್ಸ್ ಅ ಅಂಬೆಲೇಟ್ ಕ್ಲಸ್ಟರ್. ಅಂಬೆಲೇಟ್ ಅಂತಂದ್ರೆ ಏನು, ಈ ತರ ಹೀಗೆ ಅಂಬ್ರೆಲಾ ತರದಲ್ಲಿ ಅರೇಂಜ್ಮೆಂಟ್ ಇರುತ್ತೆ ಪ್ರತಿಯೊಂದು ಸಿಂಗಲ್ ಫ್ಲವರ್ ಏನಿದೆ.
Okay, this is about the inflorescence. Then flower. ಈಗ ಚಿಕ್ಕದಾಗಿರೋ ಒಂದು ಸಿಂಗಲ್ ಫ್ಲವರ್ ನಾವು ತಗೊಳ್ಳೋದಾದ್ರೆ ಇಟ್ಸ್ ಅ ಬೈಸೆಕ್ಷುವಲ್ ಆಕ್ಟಿನೋಮಾರ್ಫಿಕ್. ರೇಡಿಯಲ್ ಆಗಿ ನಾವು ಅದನ್ನ ಆಕ್ಟಿನೋಮಾರ್ಫಿಕ್ ಸೆಕ್ಷನ್ ಅಲ್ಲಿ ನೋಡ್ಬೋದು. ದೆನ್ ಪೆರಿಯಾಂತ್. ಇಲ್ಲಿ ನೋಡಿ, ಇಲ್ಲಿ ಕ್ಯಾಲಿಕ್ಸ್ ಮತ್ತೆ ಕೊರೋಲಾ ಅನ್ನೋದು ಯಾವುದು ಸಪರೇಟ್ ಆಗಿ ಇಲ್ಲ ಅಲ್ವಾ, ಹಾಗಾಗಿ ಕಂಪ್ಲೀಟ್ ಆಗಿ ಯುನೈಟ್ ಆಗಿದೆ. ಸೊ ದಟ್ ಈಸ್ ಅ ಪೆರಿಯಾಂತ್. ಈ ಎರಡನ್ನು ನಾವು ಕನ್ಸಿಡರ್ ಮಾಡಿ ಹೇಳೋದಾದ್ರೆ ಟೆಪಲ್ಸ್ ಅಂತ ಹೇಳ್ತೀವಿ. ಸೆಪಲ್ಸ್, ಪೆಟಲ್ಸ್. ಇದನ್ನ ಸೆಪಲ್ಸ್ ಅಂದ್ರೆ ಕ್ಯಾಲಿಕ್ಸ್, ಪೆಟಲ್ಸ್ಗೆ ಕೊರೋಲಾ, ಎರಡು ನೇಮನ್ನ ಯೂಸ್ ಮಾಡ್ತೀವಿ. ಇವೆರಡನ್ನು ಇಲ್ದೇ ಇರೋ, ಎರಡು ಮಿಕ್ಸ್ ಆಗಿರೋ, ಎರಡು ಯುನೈಟ್ ಆಗಿರುವಂತ ಒಂದು ರಿಪ್ರೆಸೆಂಟೇಷನ್ ಏನ್ ಹೇಳ್ತೀವಿ ನಾವು, ಪೆರಿಯಾಂತ್ ಅಂತ ಹೇಳ್ತೀವಿ ಅಥವಾ ಟೆಪಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಟೆಪಲ್ಸ್ ಆರ್ ಇನ್ 6 in number. ದಟ್ ಮೀನ್ಸ್ 3+3 ಅರೇಂಜ್ಮೆಂಟ್ ಅಲ್ಲಿ ನಾವು ಇದನ್ನ ಕ್ಲಾಸ್ ನ ನೋಡ್ಬೋದು. ಆಫನ್ ಯುನೈಟೆಡ್ ಅಂದ್ರೆ ಏನು, ಕಂಬೈನ್ಡ್ ಆಗಿ ಇರುವಂತದ್ದು. ಸೊ ಆ ಕಂಬೈನ್ ಆಗೋದ್ರಿಂದ ಈ ತರ ಟ್ಯೂಬ್ ತರ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ದೆನ್ ವ್ಯಾಲ್ವೇಟ್ ಎಸ್ಟಿವೇಶನ್, ಕಂಪ್ಲೀಟ್ ಸರ್ಕಲ್ ಅಲ್ಲಿ ಇರುತ್ತೆ, ಎಲ್ಲೂ ಕೂಡ ಇನ್ವರ್ಡ್ ಔಟ್ವರ್ಡ್ ಇರೋದಿಲ್ಲ, ಇಂಬ್ರಿಕೇಟ್ ಇರೋದಿಲ್ಲ, ಆಸ್ ಬೇರೆ ತರದಲ್ಲಿ ಅರೇಂಜ್ಮೆಂಟ್ಸ್ ಇರೋದಿಲ್ಲ, ವ್ಯಾಲ್ವೇಟ್ ಎಸ್ಟಿವೇಶನ್ ಇರುತ್ತೆ. ದೆನ್ ಆಂಡ್ರೋಶಿಯಂ, ಸ್ಟೇಮನ್ಸ್ ಆರ್ ಇನ್ 6 number. ನೋಡಿ, ಪ್ರತಿಯೊಂದು 3 ಫ್ಲವರ್ಸ್ ಇದೆಯಲ್ಲ, ಕೊರೋಲಾ ಇದೆಯಲ್ಲ, ದಳ ಇದೆಯಲ್ಲ, ಪ್ರತಿಯೊಂದು ದಳಕ್ಕೂ ಏನ್ ಮಾಡುತ್ತೆ, ಒಂದೊಂದು ಆಂಡ್ರೋಶಿಯಂ, ಒಂದೊಂದು ಸ್ಟೇಮನ್ ಏನಿದೆ, ಪೋಲನ್ ಗ್ರೇನ್ ಇದೆ, ಅಟ್ಯಾಚ್ ಆಗಿದೆ. ಹೊರಗಡೆ ಇರುವಂತದ್ದು, ಒಳಗಡೆ ಇರುವಂತದ್ದು, 3+3 ಅರೇಂಜ್ಮೆಂಟ್ ಇದೆ. ದೆನ್ ಗೈನೋಶಿಯಂ, ಇಟ್ಸ್ ಅ ಟ್ರೈಕಾರ್ಪಿಲರಿ. ಅಂದ್ರೇನು, 3 ಕಂಪಾರ್ಟ್ಮೆಂಟ್ ಇದೆ. ಆ ಕಂಪಾರ್ಟ್ಮೆಂಟ್ ಒಳಗಡೆಗೆ ಜಸ್ಟ್ ಲೈಕ್ ಅ ಟೊಮೆಟೊ ಒಳಗಡೆ ಹೇಗಿರುತ್ತಲ್ಲ ಹಾಗೆ 3 ಕಂಪಾರ್ಟ್ಮೆಂಟ್ ಇದೆ. ಅದರ ಮಧ್ಯದಲ್ಲಿ ಚಿಕ್ಕ ಚಿಕ್ಕದಾಗಿರುವಂತ ಓವ್ಯೂಲ್ಸ್ ಗಳು ಅರೇಂಜ್ಮೆಂಟ್ ಆಗಿದೆ. ಅಂಡ್ ಇಟ್ಸ್ ಅ ಸಿನ್ಕಾರ್ಪಸ್, ovary superior and triocular with many ovules. Many ovules ಇರುತ್ತೆ ಒಳಗಡೆಗೆ, as well as exile placentation. ಎಕ್ಸಾಂಪಲ್ ಯಾವುದು ನಮ್ಗೆ, ಟೊಮ್ಯಾಟೊ ಎಕ್ಸೈಲ್ ಪ್ಲಾಸೆಂಟೇಷನ್ ಬರುತ್ತಲ್ವಾ, ಆ ತರ ಅರೇಂಜ್ಮೆಂಟ್ ಇರುತ್ತೆ ಅಂತ ಹೇಳಿರುವಂತದ್ದು. ದೆನ್ ಫ್ರೂಟ್ಸ್ ಆರ್ ಕ್ಯಾಪ್ಸೂಲ್ ಅಲ್ಲಿ ಇರುತ್ತೆ ಫ್ರೂಟ್ಸ್. ರೇರ್ ಕೇಸಸ್ ಅಲ್ಲಿ ಬೆರಿ ಅಂತಂದ್ರೆ ಏನು, ಚಿಕ್ಕ ಫ್ರೂಟ್ಸ್ ತರ ಇರುತ್ತೆ. ಕ್ಯಾಪ್ಸೂಲ್ ಅಂತಂದ್ರೆ ಏನು, ಆಲ್ಮೋಸ್ಟ್ ಆಲ್ ಹೀಗೆ ಬರುವಂತದ್ದು ಅಲ್ವಾ. ನೀವು ಗಾರ್ಲಿಕ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. Okay, so look at here. Formula is represented in BRAT. It's actinomorphic, bisexual, perianth, 3+3 arrangement, that is also in a unite position or fusion position. Androecium is 6, but 3 is arranged with settle like corolla, and 3 is arranged with just like calyx. Now consider ಮಾಡ್ಬೋದು. Then gynoecium is superior ಅಂತ ಹೇಳಿದ್ದಾರೆ, ಅವರು ಅಂಡರ್ಲೈನ್ ಮಾಡೋದಕ್ಕೆ ಮರ್ತಿದೆ ಇಲ್ಲಿ. ಸುಪೀರಿಯರ್ ಓವರಿ, ಯುನೈಟೆಡ್ ಟ್ರೈಕಾರ್ಪಿಲರಿ ಅಂತಂದ್ರೇನು, 3 ನಂಬರ್ ಅಲ್ಲಿ ಅರೇಂಜ್ಮೆಂಟ್ ಆಗಿದೆ ಅಂತ ಹೇಳುವಂಥದ್ದು. ಓಕೆನಾ, ದಿಸ್ ಇಸ್ ಅಬೌಟ್ ದ ಮೋನೋಕೋಟ್. ಎಕ್ಸಾಂಪಲ್ ಯಾವುದು, ಲಿಲಿಯೇಸಿಯಾ. ಡೈಕೋಟ್ ಅಲ್ಲಿ ಯಾವ್ದು ಬರುತ್ತೆ, ಸೊಲನೇಸಿಯಾ ಮತ್ತೆ ಫ್ಯಾಬೇಸಿಯಾ, ಇವೆರಡು ಕೂಡ ಬರ್ತಾ ಹೋಗುತ್ತೆ. ಹಾಗಾಗಿ ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗೂ ಕೂಡ ಇದೆ, ಇದು ತುಂಬಾ ನೀಟಾಗಿ ಇವಾಗ್ಲಿಂದಾನೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಜೊತೆಗೆ ನಿಮ್ಮ ಥಿಯರಿ ಪಾರ್ಟ್ ಅಲ್ಲೂ ಕೂಡ ಇರುತ್ತೆ, ಇದನ್ನೇ ಡೈರೆಕ್ಟ್ ಆಗಿ ಕೇಳುವಂತ ಒಂದು ಕ್ವಶನ್ಸ್ ಕೂಡ ಇದೆ. ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ, ತುಂಬಾ ಈಸಿಯಾಗಿ ಬರಿತಾ ಹೋಗ್ಬೋದು, ಸ್ವಲ್ಪ ಫೋಕಸ್ ಮಾಡಿ ಬರೆದ್ರೆ ಸಾಕು. ಓಕೆ, ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಇಷ್ಟನ್ನೇ ಬರೆದ್ರು ಸಾಕಾಗುತ್ತೆ. ಓಕೆ, ದಿಸ್ ಇಸ್ ಅಬೌಟ್ ದ ಮಾರ್ಫಾಲಜಿ ಆಫ್ ದ ಫ್ಲವರಿಂಗ್ ಪ್ಲಾಂಟ್ಸ್. ಈಗ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ, ಯಾವ್ದೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಇದೆ, MCQ ಆಸ್ ವೆಲ್ ಆಸ್ KCET. Okay, let's do it. This
Do you want any free time? Free time ಬೇಕಾ? 2 minutes? 2 minutes ಬೇಕಾ? Okay. I will give very short period of time. Yes. Okay, start ಮಾಡಿ. Without wasting much time. The word morphology means, morphology ಅಂದ್ರೆ ಏನು ಅಂತ ಕೇಳಿದ್ದಾರೆ. Yes. Yes, very good. A, study of structure. Excellent. The word of morphology means the study of structure. Okay. Not study of bones. Bones ಅಂದ್ರೆ ಏನು? ಮೂಳೆಗಳು. ಮೂಳೆಗಳನ್ನು ಸ್ಟಡಿ ಮಾಡೋದಿಲ್ಲ ನಾವು ಮಾರ್ಫಾಲಜಿ ಅಂತಂದ್ರೆ. It's a totally study of structure. It's not study of change. It's not study of skin. Then, which among the following is incorrect about shoot system? ಅಂದ್ರೇನು? ಕಾಂಡದ ಬಗ್ಗೆ ಯಾವುದು ಸ್ಟೇಟ್ಮೆಂಟ್ ಇದೆ ಕರೆಕ್ಟ್ ಇಲ್ಲ ಅಂತ ಕೇಳಿದ್ದಾರೆ. ಇನ್ಕರೆಕ್ಟ್ ಆಗಿದೆ ಅಂತ. The portion of a plant that grows above the soil is called shoot system. ಇದು ಡೆಫಿನೇಷನ್. ಇದು ಕರೆಕ್ಟ್ ಆಗಿದೆ. ಓಕೆ. Aerial roots are part of shoot system. ನೋಡೋಣ. Shoot system comprises of leaves, branches, flowers and fruits. ಇದು ಕರೆಕ್ಟ್ ಇದೆ. Then the shoot system develops from plumule. Yes, this is also right. ಹಾಗಾದ್ರೆ ಇನ್ಕರೆಕ್ಟ್ ಆಗಿರುವಂತ ಯಾವುದು ಇಲ್ಲಿ? ಬಿ. ಹಾಗಾಗಿ ನಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಪ್ರತಿಯೊಂದು ಸೆಕೆಂಡ್ ಕ್ವಶನ್ಗೆನೆ? ಬಿ. ಓಕೆ. Yes. Which among the following is incorrect about the root? Radicle grows to form a primary root inside the soil. Radicle grows to form a primary root inside the soil. ಅಂದ್ರೇನು? ರಾಡಿಕಲ್ ಇಂದ ಏನಾಗುತ್ತೆ? ಪ್ರೈಮರಿ ರೂಟ್ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. Second, from the primary root grows the secondary roots from lateral surfaces. Most of the monocotyledons adopt taproot system. Adventitious roots are present in banyan tree. ಹಾಗಾದ್ರೆ ಯಾವ್ದನ್ನ ಚೂಸ್ ಮಾಡ್ತೀರಿ? Who is giving answer? C. ಅವ್ರು ಕೇಳಿರುವಂತದ್ದು ಏನು? Incorrect about the root. Yes, very good. Monocotyledons adopt taproot system. Taproot system ಅನ್ನ ಯೂಶುವಲಿ ಅಡಾಪ್ಟ್ ಮಾಡ್ಕೊಳ್ಳೋದಿಲ್ಲ. ಮಾಡ್ಕೊಳ್ಳೋದಿಲ್ವಾ? Yes. Then, which among the following is an incorrect statement about root? The root is covered at the end by a thimble-like structure called root cap. Yes, idu correct ide. Meristematic tissue helps in the growth of the plant. No, meristematic cells when mature forms the so-called growing cells. Root hairs increases the surface area, which helps in increasing the levels of water absorption. Yes, this is also correct. Then what about the meristematic tissue helps in the growth of plant? About the root ಕೇಳಿದ್ದಾರೆ. ಹಾಗಾಗಿ ಏನ್ ಮಾಡ್ತೀರಿ ನೀವು? Meristematic cells when the mature forms the so-called growing cell. ಹಾಗಾಗಿ ಇದು ಅಲ್ಲ, ಇನ್ಕರೆಕ್ಟ್ ಆಗಿರುವಂತದ್ದು. Okay, that is the C. Then, which among the following is incorrect about the modification in root? Modification ಕೆಲವೊಂದು modification ಆಗ್ತಾ ಹೋಗುತ್ತಲ್ಲ ರೂಟ್ ಅಲ್ಲಿ, ಅದರಲ್ಲಿ ಯಾವುದು ಇನ್ಕರೆಕ್ಟ್ ಆಗಿದೆ? Roots undergo modification to perform conduction of water and then minerals.
ನೋಡೋಣ ಇದನ್ನ. Prop roots help in anchoring banyan tree to the ground. Yes. Nematophores are present in maize and sugarcane that helps them to respire easily. Yes. Tap roots in turnip and carrot store food in their roots. Yes, all these are correct. But the first one is totally incorrect. Conduction of water galla, especially ಸ್ಟೋರೇಜ್ ಪರ್ಪಸ್ಸಿಗೆನೆ ಹೆಲ್ಪ್ ಮಾಡಿಫೈ ಆಗ್ತಾ ಹೋಗಿರುವಂಥದ್ದು. ಓಕೆ, ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಇಲ್ಲಿ ನಮಗೆ ಎ. ಓಕೆನಾ? ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಇನ್ಕರೆಕ್ಟ್ ಅಬೌಟ್ ಟ್ಯಾಪ್ ರೂಟ್ ಅಂಡ್ fibrous root system? Tap root grows deep into the soil. Yes. Fibrous root grows laterally. Yes. In fibrous root system, one primary root and more than one secondary root is present. Most of the dicotyledons adopt taproot system. But ಇಲ್ಲೇನಾಗುತ್ತೆ, ಪ್ರೈಮರಿ ರೂಟ್ ಸೆಕೆಂಡರಿ ರೂಟ್ ಅನ್ನೋದು ಫೈಬ್ರಸ್ ರೂಟ್ ಸಿಸ್ಟಮ್ ಅಲ್ಲಿ ಇರೋದಿಲ್ಲ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಸಿ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅದು. ಯಾವುದಕ್ಕೆ? ಟ್ಯಾಪ್ ರೂಟ್ ಮತ್ತೆ ಫೈಬ್ರಸ್ ರೂಟ್ ಸಿಸ್ಟಮ್ ಅಲ್ಲಿ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಇಲ್ಲಿ? ಸಿ. ಓಕೆ, it's not D. In the root system, one primary root present grows deep into the soil and many secondary root grows along the. Okay, already ನೀವು ಇದಕ್ಕೆ ಹೇಳ್ತಾ ಇದ್ದೀರಾ. Which among the following is incorrect about root system in carrot? ಕ್ಯಾರೆಟ್ ಅಂತಂದ್ರೆ ಟ್ಯಾಪ್ ರೂಟ್ ಸಿಸ್ಟಮ್ಗೆ ಬರುವಂತದ್ದು. ಅದರಲ್ಲಿ ಮಾಡಿಫಿಕೇಶನ್ ಹೇಳಿದ್ದಾರೆ. ಇನ್ ಕ್ಯಾರೆಟ್ ರೂಟ್ಸ್ ಆರ್ ಎಡಿಬಲ್. ಹೌದು ಅಲ್ವಾ? ನಾವು ರೂಟ್ ಅನ್ನ ತಿನ್ನುವಂಥದ್ದು. ರೂಟ್ ಅನ್ನು ತಿಂತೀವ, ಸ್ಟೆಮ್ ಅನ್ನು ತಿಂತೀವ? ನೋಡಿ, ಯೋಚನೆ ಮಾಡಿ. ದೇ ಅಡಾಪ್ಟ್ ಫೈಬರಸ್ ರೂಟ್ ಸಿಸ್ಟಮ್. Turnip and beetroot also adopt the same type of root system. In this root system, one primary root present grows deep into the soil and many secondary roots grow along the sides of the primary roots. ಹಾಗಾಗಿ ಕ್ಯಾರೆಟ್ ಅಲ್ಲಿ ಯಾವುದು ಸರಿ ಇಲ್ಲ ಅನ್ನೋದನ್ನ ಕೇಳಿದೆ. ಏನ್ ಹೇಳ್ತೀರಿ? ಆಕ್ಚುಲಿ ಇವೆಲ್ಲ ಕ್ಯಾರೆಕ್ಟರ್ಸ್ ಏನ್ ಮಾಡುತ್ತೆ, ಟ್ಯಾಪ್ ರೂಟ್ ಸಿಸ್ಟಮ್ಗೆ ಬರುವಂತದ್ದು. ಬಟ್ ಇಟ್ಸ್ ಅ ಫೈಬರಸ್ ರೂಟ್ ಸಿಸ್ಟಮ್ ಅಂತ ಹೇಳಿದ್ದಾರೆ. ಅದು ತಪ್ಪು. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಇಲ್ಲಿ? ಬಿ. ದೆನ್ ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಇನ್ಕರೆಕ್ಟ್ ಅಬೌಟ್ ಅಡ್ವೆಂಟಿಷಿಯಸ್ ರೂಟ್? ಬನಿಯನ್ ಟ್ರೀ ನೆನ್ಪು ಮಾಡ್ಕೊಳ್ಳಿ, ಆಲದ ಮರ ನೆನ್ಪು ಮಾಡ್ಕೊಳ್ಳಿ. ರೂಟ್ ಸಿಸ್ಟಮ್. Adventitious root, when buried in a soil, grow into new roots. These roots provide additional anchoring to the plant. ಇದು ಸರಿ ಇದೆ. These are the roots that grow from parts that are other than radical. ಇದು ಕೂಡ ಕರೆಕ್ಟ್ ಆಗಿದೆ. Adventitious roots are present in turnip. ಟರ್ನಿಪ್ ಅಲ್ಲಿ ನೋಡ್ತೀವ ನಾವು ಅದನ್ನ? ಇಲ್ಲ, ಆಕ್ಚುಲಿ ಟರ್ನಿಪ್ ಅಲ್ಲಿ ನೋಡೋದಿಲ್ಲ ನಾವು. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಇಲ್ಲಿ? ಡಿ. ಓಕೆ, ಇದು ಕೂಡ ಕರೆಕ್ಟ್ ಇದೆ. ಸೊ 8th ಕ್ವಶನ್ಗೆ ಆನ್ಸರ್ ಏನು? ಡಿ. ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಇನ್ಕರೆಕ್ಟ್ ಅಬೌಟ್ ಮಾಡಿಫಿಕೇಶನ್ಸ್ ಆಫ್ ರೂಟ್ ವಿತ್ ರೆಸ್ಪೆಕ್ಟ್ ಟು ಫುಡ್ ಸ್ಟೋರೇಜ್? ಇಲ್ಲಿ ಡಿಫ್ರೆಂಟ್ ಆಗಿರುವಂತ ಒಂದಷ್ಟು ಮಾಡಿಫಿಕೇಶನ್ ನಾವು ಸ್ಟಡಿ ಮಾಡಿದೀವಲ್ವಾ, ಅವರು ವಿತ್ ರೆಸ್ಪೆಕ್ಟ್ ಟು ಫುಡ್ ಸ್ಟೋರೇಜ್ ಕೇಳಿದ್ದಾರೆ. ಹಾಗಾಗಿ ಆ ಒಂದು ಸಿಸ್ಟಮ್ ಅನ್ನ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. Most of the times, tap roots become swollen to store food. ಇದು ಸರಿ ಇದೆ. Radish adopts napiform to store food. ನೋಡೋಣ. Napiform is found in turnip and the root is spherical in the top and the tapus in the bottom. If the root is swollen in the middle and those that tapus on the both the sides are called as fusiform roots. ಹಾಗಾಗಿ ನಾವೇನ್ ನೋಡ್ಬೇಕಿಲ್ಲಿ? ರೆಸ್ಪೆಕ್ಟ್ ಟು ಫುಡ್ ಸ್ಟೋರೇಜ್. ಯಾರು ಆನ್ಸರ್ ಮಾಡಿದಿರಿ? ಬಿ. ರಾಡಿಶ್ ಅಡಾಪ್ಟ್ಸ್ ನೆಪಿಫಾರ್ಮ್ ಟು ಸ್ಟೋರ್ ಫುಡ್. ಹೌದಾ? ಎಸ್.
ಹಾಗಾಗಿ ಇನ್ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಇಲ್ಲಿ ಬಿ. ಅದು ಅಡಾಪ್ಟ್ ಮಾಡ್ಕೊಳ್ಳೋದಿಲ್ಲ. ಟ್ಯಾಪ್ ರೂಟ್ ಸಿಸ್ಟಮ್ ಅನ್ನೇ ಅಂದ್ರೆ ಸ್ಟೋರೇಜ್ ಪರ್ಪಸ್ ಟ್ರಯಾಂಗಲ್ ಶೇಪ್ ಅಲ್ಲೇ ಮಾಡ್ಕೊಳ್ತಾ ಹೋಗುತ್ತೆ. ದೆನ್ ಎಸ್, which among the following is incorrect about modification in adventitious root system for food storage? ಯಾವುದು ಮಾಡ್ಕೊಳ್ಳುತ್ತೆ ಅಂತ ಕೇಳಿದ್ದಾರೆ. Tuberous roots are those roots that are swollen and don't have any specific shape. Second, tuberous roots are found in plants like sweet potato. Slender roots with swollen apex and are found in dahlia. Fasciculated roots are those that have tuber cells at the stem base. ಇಲ್ಲಿ ಕೇಳಿರೋದು ಅಡ್ವೆಂಟೇಷಿಯಸ್ ರೂಟ್ಸ್. ಹಾಗಾಗಿ ಯಾವುದನ್ನ ಚೂಸ್ ಮಾಡ್ತೀರಿ? ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಇಟ್ಸ್ ನಾಟ್ ಬಿ, ಇಟ್ಸ್ ಅ ಸಿ. ಯಾಕೆ? ಸ್ಲೆಂಡರ್ ಅಂದ್ರೆ ಏನು? ಹೀಗಿರುತ್ತೆ. ಸ್ವೋಲನ್ ಅಪೆಕ್ಸ್ ಆರ್ ಫೌಂಡ್ ಇನ್ ದಲಿಯಾ ಅಂತ ಕೇಳಿದ್ದಾರೆ. ದಲಿಯಾ ಅಂತಂದ್ರೆ ಆಲ್ಮೋಸ್ಟ್ ಹೀಗೆ ಸ್ಪೆರಿಕಲ್ ಶೇಪ್ ಅಲ್ಲಿ ಇರುವಂತದ್ದು. ಹಾಗಾಗಿ ಅದು ಅಲ್ಲ. ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಇದಕ್ಕೆ? ಸಿ. ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ about modification of root to facilitate respiration? ಅಂದ್ರೆ ನ್ಯೂಮೆಟೋಫೋರಿಕ್ ರೂಟ್ ಅಂತ ಬರುತ್ತಲ್ಲ, ಲಾಸ್ಟ್ ಟೈಪ್ ರೆಸ್ಪೈರ್ ಮಾಡೋದಕ್ಕೆ, ಅದ್ರ ಬಗ್ಗೆ ಕೇಳಿದ್ದಾರೆ. ಇನ್ ಸಮ್ ಪ್ಲಾಂಟ್ಸ್ ದಟ್ ಗ್ರೋ ಇನ್ ಮಾರ್ಷಿ ಏರಿಯಾಸ್ ರೂಟ್ಸ್ ಆರ್ ಮಾಡಿಫೈಡ್ ಟು ಫೆಸಿಲಿಟೇಟ್ ರೆಸ್ಪಿರೇಷನ್. ಮಾರ್ಷಿ ಅಂತಂದ್ರೆ ಏನು? ಸಾಯಿಲ್ ಇರುವಂತದ್ದು, ಜೊತೆಗೆ ವಾಟರಿ ಏರಿಯಾ. ಓಕೆನಾ? ಹಾಗಾದ್ರೆ ಇದು ಕರೆಕ್ಟ್ ಇದೆ. Pneumatophores are specialized breathing roots that help in respiration of plant that grows in marsh area. ಇದು ಕೂಡ ಕರೆಕ್ಟ್ ಇದೆ. Breathing roots are present in mango. ಮ್ಯಾಂಗೋದಲ್ಲಿ ಇರುತ್ತಾ? ಇಲ್ಲ. Exchange of gases occurs through lenticels in pneumatophores. ಇದು ಕರೆಕ್ಟ್ ಇದೆ. ಹಾಗಾಗಿ ಕರೆಕ್ಟ್ ಇಲ್ಲದೆ ಇರೋ ಸ್ಟೇಟ್ಮೆಂಟ್ ಯಾವುದು ಇಲ್ಲಿ? ಇದು. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಈ ಕ್ವಶನ್ಗೆ 11th one ಸಿ. Which among the following is incorrect about modification in roots for mechanical support? Prop roots are those that originate from aerial branches. Prop roots are also called hanging roots. Those roots that originate from stem base that grow oblique and penetrate into the soil are called stilt root. Stilt root are present in a beetle. Beetle ಅಂತಂದ್ರೆ ಎಲೆ. ನೀವು ಪಾನ್ಗೆಲ್ಲ ಯೂಸ್ ಮಾಡ್ಕೊಳ್ತೀವಲ್ವಾ, ಆ ಎಲೆ ಬಳ್ಳಿಯಲ್ಲಿ ಸ್ಟಿಲ್ಟ್ ರೂಟ್ ಇದೆಯಾ ಮೆಕ್ಯಾನಿಕಲ್ ಸಪೋರ್ಟಿಗೆ ಅಂತ ಕೇಳಿದ್ದಾರೆ. ಹಾಗಾಗಿ ಏನನ್ನ ಚೂಸ್ ಮಾಡ್ತೀರಿ? ಸ್ಟಿಲ್ಟ್ ರೂಟ್ ಯೂಶ್ವಲಿ ಬೀಟಲ್ ಅಲ್ಲಿ ಇರೋದಿಲ್ಲ. ಓಕೆನಾ? ಇದು ಇನ್ಕರೆಕ್ಟ್ ಇದೆ. ಹಾಗಾಗಿ ಆನ್ಸರ್ ಡಿ. ಎಸ್. Which among the following statement is incorrect? In a traps, roots help in performing photosynthesis. In a few aquatic plants, roots are modified into spongy structure, help in floating by maintaining buoyancy. In parasitic plants, posterior root penetrate into the host to drive nutrition. Floating roots are present in Cascata. ನಮಗೆ ಗೊತ್ತಿರೋದೇನು? ರೂಟ್ ಫೋಟೋಸಿಂಥಸಿಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಿಲ್ಲ ಅನ್ನೋದು. ಹಾಗಾಗಿ ಇದು ಕರೆಕ್ಟ್ ಆಗಿ ಇಲ್ಲದೆ ಇರುವಂತ ಒಂದು ಸ್ಟೇಟ್ಮೆಂಟ್. ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಈ ಎಲ್ಲ ಆಪ್ಷನ್ಸ್ ಅಲ್ಲಿ? ಎ, ಇನ್ಕರೆಕ್ಟ್ ಆನ್ಸರ್. ಓಕೆ, ಎಸ್. ಓಕೆ,
Which among the following is incorrect about importance of root system? ರೂಟ್ ಸಿಸ್ಟಮ್ ಅಲ್ಲಿ ಯಾವ್ದು ಇನ್ಕರೆಕ್ಟ್ ಆಗಿದೆ ಅನ್ನೋದನ್ನ ಕೇಳಿರುವಂಥದ್ದು. ರೂಟ್ ಸಿಸ್ಟಮ್ ಅಂದ್ರೆ ಫಂಕ್ಷನ್ ಅಲ್ಲಿ ಹೆಲ್ಪ್ ಮಾಡುವಂಥದ್ದು. ರೂಟ್ ಸಿಸ್ಟಮ್ ಹೆಲ್ಪ್ಸ್ ಇನ್ ದ ಅಬ್ಸಾರ್ಪ್ಷನ್ ಆಫ್ ವಾಟರ್ ಅಂಡ್ ಮಿನರಲ್ಸ್ ಫ್ರಮ್ ಸಾಯಿಲ್ ಅಲ್ವಾ? ಎಸ್, ಇದು ಕರೆಕ್ಟ್ ಇದೆ. In a plants like mangroves, breathing roots are called nematophores are present. Yes, this is also yes. Nematophores grow vertically upwards and exchange gases through lenticels. Yes, this is also right one. Plants that grow tall derive their additional mechanical support by sending pillar-like woody roots called stilt root. ಹಾಗಾದ್ರೆ ಇದರಲ್ಲಿ ಯಾವುದು ಕರೆಕ್ಟ್ ಆಗಿಲ್ಲ? ಇನ್ಕರೆಕ್ಟ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ರೂಟ್ ಸಿಸ್ಟಮ್. ಹಾಗಾದ್ರೆ ಯಾವ್ದು ಕರೆಕ್ಟ್ ಇಲ್ಲ ಅಂತ ಕೇಳಿದ್ದಾರೆ. ಯಾವ್ದನ್ನ ಹೇಳ್ತೀರಿ? ಯಾವ್ದನ್ನ ಹೇಳ್ತೀರಿ? ಇನ್ ದಿಸ್ ಎಲ್ಲದೂ ಸರಿ ಇದೆ ಅಂತ ಅನಿಸ್ತಾ ಇದೆ. ಬಟ್ look at here the words. The plants that grow tall derive their additional mechanical support by sending pillar like woody roots called stilt root. Stilt root ಅಲ್ಲ ಅದು ಅಲ್ವಾ? ಹಾಗಾಗಿ ಇದು ಅಲ್ಲ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ಇಲ್ಲ. ಸೊ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಇಲ್ಲಿ? ಡಿ. ಓಕೆ, ದೆನ್ which among the following is incorrect about roots in banyan tree? ಇಲ್ಲಿ adventitious roots ಬರುತ್ತೆ banyan tree ಅಲ್ಲಿ. Banyan roots have adventitious roots called prop roots that provide them with the additional support. Yes, prop roots are also called as climbing root. ಹೌದಾ? Prop roots on meeting the soil form secondary and tertiary roots. ಅದು ಹೌದಾ? Initially, these start as a tiny outgrowth on the branches that become woody and large. ಹಾಗಾಗಿ ಇದೆಲ್ಲದೂ ಒಂದೇ ತರ ಅನ್ಸುತ್ತೆ. ಬಟ್ ಬಿ ಅಂಡ್ ಸಿ ಅಲ್ಲಿ ನೀವು ನೋಡಿ, ಆನ್ಸರ್ ನೋಡಿ ಯಾವ್ದಿದೆ ಬಿ ಅಂಡ್ ಸಿ ಅಲ್ಲಿ. ಸೊ ಇಲ್ಲಿರೋ ಸ್ಟೇಟ್ಮೆಂಟ್ ಅಲ್ಲಿ ಪ್ರಾಪ್ ರೂಟ್ ಅನ್ನೋದು ಕ್ಲೈಂಬಿಂಗ್ ಪರ್ಪಸ್ಗೆ ಇಲ್ಲ, ಟೆಂಡ್ರಿಲ್ಸ್ ಮಾತ್ರ ಯೂಸ್ ಆಗುವಂಥದ್ದು. ಓಕೆನಾ? ರೂಟ್ ಸಿಸ್ಟಮ್ ಅಲ್ಲಿ ಕ್ಲೈಂಬ್ ಮಾಡೋದಕ್ಕೆ ಬರಲ್ಲ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಇದಕ್ಕೆ? ಬಿ. ಎಸ್. ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಇನ್ಕರೆಕ್ಟ್ ಅಬೌಟ್ ಕ್ಲೈಂಬಿಂಗ್ ರೂಟ್ಸ್? ಕ್ಲೈಂಬಿಂಗ್ ರೂಟ್ಸ್ ಅನ್ನೋದು ಯಾವ್ದಿದೆ? These roots originate from nodes or internodes. They help plant climb on the surface. These roots secrete sticky substances that help the plant to stick on the walls. Climbing roots help in anchoring the plant to the soil. Sticky substances release ಆಗುತ್ತಾ? ಸ್ಟಿಕ್ಕಿ ಸಬ್ಸ್ಟೆನ್ಸಸ್ ಏನಾದ್ರೂ ಕೇಳಿದ್ದೀರಾ? ಇಲ್ಲ. ಇಲ್ಲ ನೋಡಿ, ಕ್ಲೈಂಬಿಂಗ್ ರೂಟ್ಸ್, ಕ್ಲೈಂಬಿಂಗ್ ಅಂದ್ರೇನು? ಮೇಲ್ಗಡೆ ಗ್ರೋ ಆಗುವಂತ ಒಂದು ಚಿಕ್ಕದಾಗಿರುವಂತ ಔಟ್ ಗ್ರೋತ್. ಇದು ಹೇಗೆ ಸಾಯಿಲ್ ಅಲ್ಲಿ ಅಟ್ಯಾಚ್ ಆಗುತ್ತೆ ಅಲ್ವಾ? ಆಂಕರಿಂಗ್ ದ ಪ್ಲಾಂಟ್ ಟು ದ ಸಾಯಿಲ್. ಹಾಗಾಗಿ ಈ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಇದೆ. ಸೊ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು 16th ಡಿ, ಆಪ್ಷನ್ ಡಿ. ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಇನ್ಕರೆಕ್ಟ್ ಅಬೌಟ್ ಸ್ಟೆಮ್? ಕಾಂಡದ ಬಗ್ಗೆ ಕೇಳಿರೋದು. It is initially greenish and turns woody gradually. Yes. A stem bears leaves, flowers, buds and fruit, etc.
and grows vertically erect. ಇದು ಕೂಡ ಹೌದು. Both the shoot and stem refers to the same part of the plant. ಹೌದಾ? ನೋಡಿ. Aerial axis of grown plant is called stem. ಇದು ಕೂಡ ಕರೆಕ್ಟ್. ಹಾಗಾಗಿ shoot and stem refer to the same part of the plant. ಅಲ್ಲ ಅಲ್ವಾ? ಹಾಗಾಗಿ 17th ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಸಿ. ಈ ಸ್ಟೇಟ್ಮೆಂಟ್ ಏನಿದೆ ರಾಂಗ್ ಇದೆ. ಎರಡು ಪೋರ್ಷನ್ಗೆ ನಾವು ಒಂದೇ ನೇಮ್ ಅಲ್ಲಿ ಲೇಬಲ್ ಮಾಡೋದಿಲ್ಲ. ಓಕೆನಾ? ಎಸ್. Which among the following statement is incorrect about stem? The region of stem where buds arises is called node. The region between two consecutive nodes is called internode. Yes, both are correct. Stem helps in conduction of water, nutrients between root and shoot. Yes. Stem system includes fruits, flowers, birds, and leaves, etc. ಎಲ್ಲದು ಸರಿ ಇದೆಯಾ? ಹಾಗಾದ್ರೆ ಯಾವುದು ತಪ್ಪಾಗಿರುವಂಥದ್ದು? ನೋಡಿ, ಇನ್ನೊಂದ್ಸಲ ನೋಡಿ. ನೋಡಿ, ಬಡ್ಸ್ ಅರೈಸ್ ಆಗತ್ತಾ? ಲೀಫ್ ಅರೈಸ್ ಆಗತ್ತಾ? ಬಡ್ ಅರೈಸ್ ಆಗತ್ತಾ? ಬಡ್ ಅರೈಸ್ ಆಗತ್ತೆ. ಆದ್ರೆ ಸ್ಟೆಮ್ ಸಿಸ್ಟಮ್ ಅನ್ನೋದು ಕಂಪ್ಲೀಟ್ ಆಗಿ ಫ್ರೂಟ್ಸ್, ಫ್ಲವರ್ಸ್, ಬರ್ಡ್ಸ್ ಅಂಡ್ ಲೀವ್ಸ್ ಅಲ್ಲ. ಆಕ್ಚುಲಿ ಇನ್ಕ್ಲೂಡ್ಸ್ ಅಲ್ಲ ಅಂತ ಹೇಳಿರೋದು. ಹಾಗಾದ್ರೆ ಯಾವುದು ರಾಂಗ್ ಇದೆ? ಎನಿ ಗೆಸ್? ಎನಿ ಗೆಸಸ್? Yes, it doesn't include fruits, flowers, birds and then leaves. ಇದು ಇನ್ಕ್ಲೂಡ್ ಆಗಿರೋದಿಲ್ಲ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಡಿ. ಓಕೆನಾ? Which among the following is not correct about different modification of stem? Modification of stem ಅಲ್ಲಿ ವೇರಿಯೇಷನ್ ಏನು ಅಂತ ಕೇಳುವಂಥದ್ದು. Weak stems are aerial stems that are further classified into trailer, creeper and climber. Stems in rhizome, tuber and bulb grow under the ground. In some plants, stems are modified into thorns for defense. Stem in corn grow above the ground. ಯಾವ್ದನ್ನ ಹೇಳ್ತೀರಿ? ವೀಕ್ ಸ್ಟೆಮ್ಸ್ ಆರ್ ಏರಿಯಲ್ ಸ್ಟೆಮ್ಸ್ ಅಂತ ಹೇಳಿದ್ದಾರೆ. Stems are modified into thorns. Correct ಇದೆ, for a defense purpose. Okay. In stem in corn ಅಂದ್ರೆ ಏನು? monocots. Grow above the ground. ಹೌದಾ? ನೋಡಿ, ಯಾವ ಸೆಂಟೆನ್ಸ್ ಇನ್ಕರೆಕ್ಟ್ ಇದೆ, ಸ್ಟೇಟ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ ಮೆರಿಸ್ಟಮ್ಯಾಟಿಕ್ ರೀಜನ್ ಏನು, ಎಪಿಕಲ್ ಸ್ಟೆಮ್ ಏನಿರುತ್ತೆ ಕಂಪ್ಲೀಟ್ ಆಗಿ ವೀಕ್ ಇರುತ್ತೆ. ವೀಕ್ ಇನ್ ದ ಸೆನ್ಸ್ ಇನ್ನು ಬಡಿಂಗ್ ಸ್ಟೇಜ್ ಅಲ್ಲಿ ಇರುವಂತದ್ದು, ಚಿಗುರು ಆಗಿರುತ್ತೆ. ಹಾಗಾಗಿ ದಟ್ ಈಸ್ ವೀಕ್ ಸ್ಟೆಮ್. ಅದೇನು ಮೇಲ್ಗಡೆ ಪೋರ್ಷನ್ ಅಲ್ಲಿ ಇರೋದ್ರಿಂದ ಅದನ್ನ ಏರಿಯಲ್ ಸ್ಟೆಮ್ ಅಂತ ಹೇಳ್ತೀವಿ. ಅದನ್ನೇ ಏನ್ ಮಾಡ್ತಾರೆ? ಟ್ರೇಲರ್, ಕ್ರೀಪರ್ ಅಂಡ್ ದೆನ್ ಕ್ಲೈಂಬರ್. ಟೆಂಡ್ರಿಲ್ ಆಗಿ ಕೂಡ ಹೋಗುತ್ತೆ, ಅಥವಾ ಹೀಗೆ ಲ್ಯಾಟ್ರಲ್ ಪೊಸಿಷನ್ ಅಲ್ಲಿ ಕೂಡ ಗ್ರೋ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಸರಿ ಇದೆ. ಅಂಡರ್ ದ ಗ್ರೌಂಡ್, ಕೆಳಗಡೆ ಸಾಯಿಲ್ ಅಲ್ಲಿ ಅವೈಲೇಬಲ್ ಇದೆ. ಟ್ಯೂಬರ್, ಬಲ್ಬ್ ಅಂತಾನು ಹೇಳಿದ್ದಾರೆ. ಮಾಡಿಫೈಡ್ ಇಂಟು ಥಾರ್ನ್, ಅದು ಸರಿ ಇದೆ. ಆದ್ರೆ ಸ್ಟೆಮ್ ಇನ್ ಕಾರ್ನ್ ಗ್ರೋ ಅಬೋವ್ ದ ಗ್ರೌಂಡ್ ಅನ್ನೋ ಒಂದು ಸ್ಟೇಟ್ಮೆಂಟ್ ಏನಿದೆ ಇನ್ಕರೆಕ್ಟ್ ಇದೆ. ಹಾಗಾಗಿ ಆನ್ಸರ್ ಬಂದು ಡಿ. ಓಕೆ, ಎಸ್.
Which among the following is not correct about aerial stems? Aerial stems can be classified into weak stems and strong stems. Trailer are classified into procumbent, decumbent, and diffuse based on the way they trail on the ground. Tridax is an example of diffused stem. Climbers are those plants that climb on any neighboring plant using modified stem structure called tendrils. ಇದು ಕರೆಕ್ಟ್ ಇದೆ. ಯಾವ್ದು ಹಾಗಾದ್ರೆ ರಾಂಗ್ ಸ್ಟೇಟ್ಮೆಂಟ್? ಏರಿಯಲ್ ಅಂತಂದ್ರೆ ಅಪ್ಪರ್ ಪೋರ್ಷನ್ ಅಲ್ಲಿ ಇರುವಂತ ಸ್ಟೆಮ್ ಅಲ್ಲಿ ಇನ್ಕರೆಕ್ಟ್ ಯಾವ್ದಿದೆ ಅಂತ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಟ್ರೈಡ್ಯಾಕ್ಸ್ ಅನ್ನೋದು ಒಂದು ಫ್ಲವರಿಂಗ್ ಪ್ಲಾಂಟ್. ಆಕ್ಚುಲಿ ಅದು ಡಿಫ್ಯೂಸ್ಡ್ ಸ್ಟೆಮ್ಗೆ ಎಕ್ಸಾಂಪಲ್ ಅಲ್ಲ. ಹಾಗಾಗಿ ಕರೆಕ್ಟ್ ಇಲ್ಲದೆ ಇರೋ ಒಂದು ಸ್ಟೇಟ್ಮೆಂಟ್ ಇದು. ಆನ್ಸರ್ ಬಂದು ಸಿ. ಓಕೆನಾ? Which among the following is incorrect about different modes of modification in stem? Tendrils are tender and spirally coiled structure that arises from the axillary bud, helps in climbing of the plant. Tendril ಅಂದ್ರೆ ಹೀಗೆ. ಓಕೆನಾ? ಇದು ಕರೆಕ್ಟ್ ಇದೆ. Stem thorns are woody and pointed structure that develop from apical buds and provide protection of the plants. Yes, of course, this is also right. Phylloclades are smaller to stem thorns in structure, but phylloclades are modified of leaves, carry photosynthesis, and also reduced transpiration. ಇವರು ಯಾವುದೋ ಪರ್ಟಿಕ್ಯುಲರ್ ಮಾಡಿಫಿಕೇಶನ್ಗೆ ಕೇಳ್ತಾ ಇಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲ ಮಾಡಿಫೈಡ್ ಯಾವುದು ಸ್ಟೆಮ್ ಬಗ್ಗೆ ಕೇಳ್ತಾ ಇದ್ದಾರೆ. ಮಾಡಿಫಿಕೇಶನ್ ಇನ್ ಸ್ಟೆಮ್. ಆದ್ರೆ ಇಲ್ಲಿ ಲೀಫಿನ್ ಬಗ್ಗೆ ಬಂದಿದೆ. ಯಾವುದು? ಥರ್ಡ್ ಒನ್. ಇನ್ cladodes, only some part of stem is fleshy and green and they are capable of performing photosynthesis ಅಂತ ಹೇಳಿರುವಂಥದ್ದು. ಸ್ಟೆಮ್ and the leaf. First two are correct. So you have to choose between C and D. Which one is right or which one is wrong? ಯಾವುದು? ಯಾವುದು? Yes. ಇದನ್ನ ನಿಮಗೆ ಒಂದು ಸಿಂಪಲ್ ಹೋಮ್ವರ್ಕ್. ರೈಟ್ ಇಟ್ ಡೌನ್. 21st ಕ್ವಶನ್. ಓಕೆನಾ? ನೋಡಿ ಆನ್ಸರ್ ಮಾಡಿ. Which among the following statement is incorrect about creepers? Creepers ಅಂತಂದ್ರೇನು? ಹೀಗೆ ಬಳ್ಳಿ ರೂಪದಲ್ಲಿರುತ್ತಲ್ಲ ಅದ್ರ ಬಗ್ಗೆ. Runners are modified subaerial stem that run along the ground and roots develop at nodes. Suckers arise from the underground part of the stem and these roots are present in mentha. Okay. Stolon arises from the base of the main stem and gives rise to a new plant when meets the soil. ಇದು ಒಂದಲ್ಗ. In a pineapple, stem is modified into stolon. ಹಾಗಾದ್ರೆ ಇನ್ಕರೆಕ್ಟ್ ಯಾವುದು ಅಂತ ಹೇಳಿರೋದು. ಇವೆಲ್ಲದು ಕ್ರೀಪರ್ಸ್ ಅಂತಂದ್ರೆ ಇಲ್ಲ ಬಳ್ಳಿ ರೂಪದಲ್ಲಿ ಬರುವಂತ ಎಲ್ಲ ಪ್ಲಾಂಟ್ಸ್ ಗಳಿಗೆ ರಿಲೇಟೆಡ್ ಆಗಿರುವಂತದ್ದು. ಹಾಗಾಗಿ ಯಾವ್ದನ್ನ ಚೂಸ್ ಮಾಡ್ತೀರಿ? ಪೈನಾಪಲ್ ಆಕ್ಚುಲಿ ಸ್ಟೋಲನ್ ರೂಟ್ಗೆ ಬರೋದಿಲ್ಲ. ಓಕೆನಾ? ಸ್ಟೋಲನ್ ಸ್ಟೆಮ್ಮಿಗೆ ಕ್ರೀಪರ್ಸ್ ಅದಕ್ಕೆ ಬರೋದಿಲ್ಲ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಡಿ. Which among the following is incorrect about rhizome? Thick stems that grow horizontally under the soil are rhizomes. ಹೀಗೆ ಅರಿಶಿನ ಇರ್ಬೋದು, ಜಿಂಜರ್ ಇರ್ಬೋದು. ಓಕೆ, ಆ ಥರ. Nodes and internodes are present in this kind of roots and the adventitious roots arise from the node. ನೋಡಿ, rhizomes are unaffected during unfavorable conditions. The edible part of ginger is a root ಅಂತ ಹೇಳಿದ್ದಾರೆ. ಹಾಗಾಗಿ ಯಾವ್ದನ್ನ ಚೂಸ್ ಮಾಡ್ತೀರಿ?
ಇನ್ಕರೆಕ್ಟ್ ಅಬೌಟ್ ದ ರೈಸೋಮ್ ಅಂತ ಕೇಳಿದ್ರು. ರೂಟ್ ಸಿಸ್ಟಮ್ ಅಥವಾ ಶೂಟ್ ಸಿಸ್ಟಮ್ ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡಬೇಕು. ಆಮೇಲೆ ಕ್ವಶನ್ಸ್ಗೆ ಆನ್ಸರ್ ಹುಡುಕ್ಬೇಕು. ಓಕೆ, ಸೊ ಆಕ್ಚುಲಿ ಇದು ರೂಟ್ ಅಲ್ಲ, ಶೂಟ್. ದ ಎಡಿಬಲ್ ಪಾರ್ಟ್ ಆಫ್ ಜಿಂಜರ್ ಈಸ್ ಶೂಟ್ ಅಂತ ಇದ್ರೆ ಕರೆಕ್ಟ್ ಆಗ್ತಾ ಇತ್ತು, ಆದ್ರೆ ಇದು ರೂಟ್ ಅಂತ ಇದೆ. ಹಾಗಾಗಿ ಇಟ್ಸ್ ಅ ರಾಂಗ್ ಸ್ಟೇಟ್ಮೆಂಟ್, ಬಟ್ ದ ಕರೆಕ್ಟ್ ಆನ್ಸರ್. Which among the following is incorrect about bulb? In a bulb, stem is underground and condensed with a fleshy leaves. Simple ಆಗಿ ಆನಿಯನ್ ಅಥವಾ ನೋಡಿ ಅಥವಾ ಗಾರ್ಲಿಕ್. Okay, fleshy leaves. Leaves are arranged in concentric fashion. In a garlic, a single bulb is present. Scale leaves are present on the bulb. ಇದು ಕೂಡ ಕರೆಕ್ಟ್ ಇದೆ. ಇನ್ ಗಾರ್ಲಿಕ್ ಸಿಂಗಲ್ ಬಲ್ಬ್ ಇದೆಯಾ? ಇದು ಸಿಂಗಲ್ ಬಲ್ಬ್ ಇದೆಯಾ? ಯಾವುದು ಕರೆಕ್ಟ್ ಆಗಿಲ್ಲ ಅನ್ನೋದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ತಾ ಹೋಗಿ. ಯಾವುದು ಸಿಂಗಲ್ ಬಲ್ಬ್ ಇಲ್ಲ, ಆಕ್ಚುಲಿ ಇವೆಲ್ಲದೂ ಕೂಡ ಸಪರೇಟ್. ಹಾಗಾಗಿ incorrect statement, but the right answer. Which among the following is incorrect about different parts of the leaf? Part of the leaf ಕೇಳಿದ್ದಾರೆ. Lamina contains veins and veinlets that transmit water to different region of the leaf. Yes. Okay. Petiole is flexible, thin structure that helps in the fluttering of leaves in the air. ಹೀಗಿರುತ್ತಲ್ವಾ, ಇದನ್ನು ಪಿಟಿಯೋಲ್ ಅಂತ ಹೇಳ್ತೀವಿ. ಓಕೆ, grass is an example of petiolate plants. Legumes have a swollen leaf base called pulvinus. ಹಾಗಾಗಿ ಗ್ರಾಸ್ ಕೂಡ ಎಕ್ಸಾಂಪಲ್ ಆಫ್ ಪಿಟಿಯೋಲೇಟ್. ಅದಕ್ಕೆ ಪಿಟಿಯೋಲ್ ಇರೋದಿಲ್ಲ ಗ್ರಾಸ್ ಅಲ್ಲಿ. ಅಂದ್ರೆ ಏನು, ಹುಲ್ಲಲ್ಲಿ ನಿಮ್ಗೆ ಸಪರೇಟ್ ಆಗಿರೋ ಈ ತರ ಸ್ಟಾಕ್ ಇರೋದಿಲ್ಲ, ಡೈರೆಕ್ಟ್ ಆಗಿ ಹೀಗಿರುತ್ತೆ. ಪಿಟಿಯೋಲೇಟ್ ಅಂತ ಹೇಳ್ತೀವಿ ನಾವು. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದು ಇಲ್ಲಿ? ವಿತ್ ಆಲ್ ದಿಸ್ ಎಕ್ಸ್ಪ್ಲನೇಷನ್, ಲೆಗ್ಯೂಮ್ಸ್ ಅಲ್ಲಿ ಇರೋದಿಲ್ಲ ಸ್ವೋಲನ್ ಪೋರ್ಷನ್. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಡಿ. Which among the following is not correct about leaf? Stipules are the leaf-like structure that grows on the leaf base. Yes, correct. The margin of the lamina can be entire, wavy or notched, and the tip of the lamina can be round, acute or obtuse. ಇದನ್ನು ನೋಡಿ ಈ ಸ್ಟೇಟ್ಮೆಂಟ್. Then the arrangement of veins and veinlets in the leaf is called venation, and veins are the vascular tissues of the leaves. ಇದು ಕರೆಕ್ಟ್ ಇದೆ. And pinnate reticulate. In a pinnate reticulate, there are many strong ribs, and these ribs can be either convergent or divergent ಅಂತ ಕೇಳಿದ್ದಾರೆ. ಹಾಗಾಗಿ ಇನ್ಕರೆಕ್ಟ್, ನಾಟ್ ಕರೆಕ್ಟ್ ಅಂತ ಕೇಳಿರೋದು. ಯಾವುದು ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ ಕೇಳಿಲ್ಲ. ಹಾಗಾಗಿ ಯಾವ್ದನ್ನ ಚೂಸ್ ಮಾಡ್ತೀರಿ? pinnate, pinnately compound leaf, palmately compound leaf. Reticulate veniation ಅಂದ್ರೇನು? ಹೀಗೆ ಅಲ್ವಾ? ಪ್ಯಾರಲಲ್ ವೇನಿಯೇಷನ್ ಬೇರೆ, ವೆಬ್ ಲೈಕ್ ಸ್ಟ್ರಕ್ಚರ್ ಬೇರೆ. ಸೊ ಇದು ಅಷ್ಟು ಕೂಡ, ಈ ಸ್ಟೇಟ್ಮೆಂಟ್ ಅಷ್ಟು ಕೂಡ ರಾಂಗ್ ಆಗಿದೆ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಡಿ. Which among the following is incorrect about reticulate and parallel venation? In reticulate venation, veins are arranged haphazardly. In parallel venation, veins are arranged in a parallel manner. Yes. In palmate venation, only one strong midrib is present. Rice is an example of convergent palmate parallel venation. So many words are there. ಹಾಗಾದ್ರೆ ಯಾವ್ದನ್ನ ಕರೆಕ್ಟ್ ಆಗಿದೆ ಅಂತ ಹೇಳಿ, ಇನ್ಕರೆಕ್ಟ್ ಆಗಿದೆ ಅಂತ ಹೇಳ್ತೀರಿ? ಕಾನ್ವರ್ಜೆಂಟ್ ಆರ್ ಡೈವರ್ಜೆಂಟ್? ಹೇಳಿ. ರೈಸ್ ಲೀವ್ಸ್ ಹೇಗಿರುತ್ತೆ?
ಹೀಗಿರುತ್ತಲ್ವಾ? ಪ್ಯಾರಲಲ್ ವೇರಿಯೇಷನ್ ಅಲ್ಲಿ ಇರುತ್ತೆ ಅದು. ಮೊನೊಕಾಟ್. ಕಾನ್ವರ್ಜೆಂಟ್, ಪಾಮೇಟ್ ಇದೆಯಾ ಅದು? ಪಾಮ್ ಲೈಕ್ ಇದೆಯಾ? ಅಂದ್ರೆ ನಿಮ್ಮ ಹಸ್ತದ ರೂಪದಲ್ಲಿ ಅಗಲವಾಗಿದೆಯಾ? ಹ್ಮ್ ಇಲ್ಲ ಅಲ್ವಾ? ಹೇಗಿರುತ್ತೆ ಮತ್ತೆ? ಯಾವ್ದಿದೆ? ಸಿ ನೋಡಿ, ಇನ್ನೊಂದ್ಸಲಿ ನೋಡಿ. ಇನ್ ಅ ಪಾಮೇಟ್ ವೇರಿಯೇಷನ್ ಓನ್ಲಿ ಒನ್ ಸ್ಟ್ರಾಂಗ್ ಮಿಡ್ರಿಬ್ ಇಸ್ ಪ್ರೆಸೆಂಟ್ ಅಂತ ಹೇಳಿದ್ದಾರೆ. ಆದ್ರೆ ಆಕ್ಚುಲಿ ಇದರಲ್ಲಿ ಎಲ್ಲಾ ರೀತಿಯಲ್ಲೂ ಎಲ್ಲಾ ಕಡೆಯಲ್ಲೂ ಇರುತ್ತೆ ಸ್ಟ್ರಾಂಗ್ ಮಿಡ್ರಿಬ್ ಅನ್ನೋದು. ಪ್ರತಿಯೊಂದು ಪೋರ್ಷನ್ ಅಲ್ಲೂ ಇರುತ್ತೆ. ಇದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಬಟ್ ದ ಸ್ಟೇಟ್ಮೆಂಟ್ ಈಸ್ ಟೋಟಲಿ ರಾಂಗ್. ಹಾಗಾಗಿ ಇದು ಕರೆಕ್ಟ್ ಆಗಿರೋ ಆನ್ಸರ್. ಓಕೆ, ಎಸ್. Which among the following statement is incorrect about leaves? Simple leaves are those leaves that are either entire or incised without touching the midrib. Compound leaves are those leaves in which incision reaches the midrib, breaking the lamina into leaflets called as pinnate. In palmate compound leaves, leaflets are attached at a common point. An axillary bud is present at the end of every leaflet. ಇದೆಲ್ಲದೂ ಕೂಡ ಸ್ಟೇಟ್ಮೆಂಟ್ ಯಾವುದು ಇನ್ಕರೆಕ್ಟ್ ಆಗಿದೆ ಅಂತ ಹುಡುಕ್ಬೇಕು. ಸೊ ನೀವೇನ್ ಮಾಡ್ಬೇಕು, ಪ್ರತಿಯೊಂದು ಪೋರ್ಷನ್ ಅಲ್ಲಿ ಕರೆಕ್ಟ್ ಏನ್ ಇದೆ ಅನ್ನೋದನ್ನ ನೀಟಾಗಿ ರೈಟ್ ಡೌನ್ ಮಾಡ್ಕೋಬೇಕು ನಿಮ್ದೇ ಆದ ನೋಟ್ಸ್ ಅಲ್ಲಿ. ಆಗ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಯಾವ್ದನ್ನ ಚೂಸ್ ಮಾಡ್ತೀರಿ? ಆಕ್ಸಿಲರಿ ಬಡ್ ಇರೋದಿಲ್ಲ ಅಲ್ವಾ? ಪ್ರತಿಯೊಂದು ಲೀಫ್ಲೆಟ್ ಕೆಳಗಡೆಗೆ ಆಕ್ಸಿಲರಿ ಬಡ್ ಅನ್ನೋದು ಇರೋದಿಲ್ಲ. ಅದು ರಾಂಗ್ ಇದೆ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದು ಇದಕ್ಕೆ? ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಲೀಫಿನ ಬಗ್ಗೆ? D1. Okay, yes. This is all about the morphology plants and the related concept, questions, MCQs regarding morphology of plants. ಇದರಲ್ಲಿ ಮೇಜರ್ ಆಗಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದು? ಫ್ಯಾಮಿಲಿಯಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರುತ್ತೆ. ರೂಟ್ ಮತ್ತೆ ಸ್ಟೆಮ್ ಅಂಡ್ ಲೀಫ್. ಯೂಶುವಲಿ ಸ್ಟೆಮ್ ಮತ್ತೆ ರೂಟ್ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರುವಂತದ್ದು. ಹಾಗಾಗಿ ಎಲ್ಲದನ್ನು ಫೋಕಸ್ ಮಾಡಿ. ಡೆಫಿನೇಷನ್ಸ್ ಬಂದೇ ಬರುತ್ತೆ. ವೆನೇಷನ್, ಆಸ್ಟಿವೇಷನ್, ಅರೇಂಜ್ಮೆಂಟ್, ಟೈಪ್ಸ್ ಆಫ್ ಫ್ಲವರ್ಸ್, ಟೈಪ್ಸ್ ಆಫ್ ಅರೇಂಜ್ಮೆಂಟ್ ಆಫ್ ಕೊರೋಲಾ ಅಂಡ್ ದೆನ್ ಕ್ಯಾಲಿಕ್ಸ್. ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ. ಡೈಗ್ರಾಮ್ ನೀಟಾಗಿ ಬಿಡಿಸ್ಬೇಕು. ಡೈಗ್ರಾಮ್ ನೀಟ್ ಲೇಬಲ್ಡ್ ಡೈಗ್ರಾಮ್ಗೆನೆ ತುಂಬಾ ಮಾರ್ಕ್ಸ್ ನಿಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ. ಆಗ್ಲೇ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಎಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೈಂಡ್ ಅಟೆನ್ಷನ್. ಮತ್ತೆ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಯಾವ್ದೆಲ್ಲ ಗೊತ್ತಿದೆಯಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅದನ್ನೆಲ್ಲರೂ ಚೆನ್ನಾಗಿ ಆನ್ಸರ್ ಮಾಡಿದಿರಿ. ಥ್ಯಾಂಕ್ ಯು. ವೆರಿ ಗುಡ್, ಎಕ್ಸಲೆಂಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು.